ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಪರಸ್ಪರ. ನಾವು ನಿನ್ನೆ ದಿವಸ ಅದು ಕಠೋಪನಿಷತ್ತಿನ 7ನೇ ಅಧ್ಯಾಯದ 3ನೇ ವಲ್ಲಿ ಅಥವಾ 6ನೇ ವಲ್ಲಿಯ 14ನೇ ಶ್ಲೋಕದವರೆಗೆ ನೋಡಿದ್ವಿ. ಇವತ್ತಿನ ದಿವಸ 15ನೇ ಶ್ಲೋಕವನ್ನು ನೋಡಬೇಕಾಗಿದೆ. ಯದಾ ಸರ್ವೇ ಪ್ರವಿದ್ಯಂತೆ ಹೃದಯಸ್ಯೇಹ ಗ್ರಂಥಯಃ ಅಥ ಮೃತ್ಯು ಅಮೃತೋ ಭವತಿ ಏತಾವತ್ ತತ್ ಅನುಶಾಸನಂ. ಶಬ್ದಗಳನ್ನು ನೋಡಿದ್ರೆ ಶಬ್ದ ಅಂತ ಹೇಳ್ತೀವಿ. ಯದಾ ಸರ್ವೇ ಗ್ರಂಥಯಃ, ಯಾವಾಗ ಎಲ್ಲ ಗಂಟುಗಳು, ಹೃದಯದಲ್ಲಿರುವ ಗಂಟುಗಳು ಪ್ರವಿದ್ಯಂತೆ ಆರ್ ಕಂಪ್ಲೀಟ್ಲಿ ಬ್ರೋಕನ್, ಎಲ್ಲಾ ಗ್ರಂಥಿಗಳು ಹರಿದು ಹೋಗ್ತಾವು. ಹಿಯರ್ ಇಟ್ ಸೆಲ್ಫ್, ಇಹ ಏವ, ಇಲ್ಲೇ. ಅಥ ಮರ್ತೇಹೇ, ದೆನ್ ದ ಮಾರ್ಟಲ್ ಭವತಿ ಅಮೃತಾಹ, ಬಿಕಮ್ಸ್ ಇಮ್ಮಾರ್ಟಲ್. ಮೃತ ಸ್ವರೂಪದವನು ಅಮೃತ ಸ್ವರೂಪನಾಗುತ್ತಾನೆ ಯಾವಾಗ ಇಲ್ಲಿಯೇ ಈ ಹೃದಯದ ಗಂಟುಗಳು ಎಲ್ಲವೂ ಹರಿದು ಹೋಗುತ್ತವೆಯೋ ಆವಾಗ. ಏತಾವತ್ ಹಿ, ದಿಸ್ ಮಚ್ ಅಲೋನ್. ಏತಾವತ್ ಹಿ, ದಿಸ್ ಮಚ್ ಅಲೋನ್, ಇಷ್ಟೇ. ಅನುಶಾಸನಂ, ಶಾಸ್ತ್ರದ ತಿಳುವಳಿಕೆ, ಟೀಚಿಂಗ್. ಶಾಸ್ತ್ರ ಅಂದ್ರೆ ಇಷ್ಟ ನೋಡ್ರಿ ಅಂತ ಹಿಂಗ್ ಹೇಳಬರ್ಬೇಕು ನೋಡ್ರಿ. ಉಪನಿಷತ್ತು ಅಂದ ಹಂಗ ಹೇಳುದು. ಶ್ರೋತ್ರಿಯ ಬ್ರಹ್ಮನಷ್ಟು ಗುರುಗಳು ಮಾತ್ರ ಹಿಂಗ್ ಹೇಳಕ್ ಸಾಧ್ಯದ. ಹೋಗೋರು ಎಲ್ಲಾ ಮುಚ್ಚಿಟ್ಟು ಹೇಳ್ತಾರೆ, ಪಿಚ್ಚಿಟ್ಟು ಯಾರು ಹೇಳುದಿಲ್ಲ, ತಿಳ್ಕೊಡ್ರಿ. ದಿಸ್ ಮಚ್ ಅಲೋನ್ ಈಸ್ ದ ಟೀಚಿಂಗ್. ಏತಾವತ್ ಹಿ ಅನುಶಾಸನಂ, ಇಷ್ಟೇ ನೋಡಪ್ಪ ಶಾಸ್ತ್ರ ಅಂದ್ರೆ ಬಾಳ ಏನಿಲ್ಲ, ಇದು ಇಷ್ಟ ಅದ ನೋಡಿ. ಈಗರ ತಿಳ್ಕೋ, ನಾಳೆರ ತಿಳ್ಕೋ, ಇನ್ನೊಂದ್ ಜನ್ಮಕರ ಬಂದ್ ತಿಳ್ಕೋ, ಇನ್ನು 100 ಜನ್ಮಕರ ಬಂದ್ ತಿಳ್ಕೋ, ಶಾಸ್ತ್ರ ಮಾತ್ರ ಇಷ್ಟ ಅದ. ಇದು ಶಬ್ದ ಅರ್ಥ. ಇದರ ಪೂರ್ಣ ಅರ್ಥ ಹೇಳ್ತಾರೆ ನೋಡಿ. The same benefit phalam in the last word is presented in a different manner. ಹಿಂದೆ ಹೇಳಿದ ಶ್ಲೋಕದಲ್ಲಿ ಹೇಳಿದ ಫಲಶ್ರುತಿ ಅದನ್ನೇ ಇನ್ನೊಂದು ರೀತಿಯಿಂದ ಉಪನಿಷತ್ತು ಹೇಳ್ತಾ ಇದೆ. ಫಲಶ್ರುತಿ ಏನು? ತತ್ವಮಸಿ ಮಹಾವಾಕ್ಯದ ವಾಚಾರ್ಥವನ್ನ ಕಳೆದು ಲಕ್ಷಾರ್ಥದಲ್ಲಿ ನಿಂತು ಅಪರೋಕ್ಷ ಜ್ಞಾನ ಮಾಡಿಕೊಂಡವನಿಗೆ ಆ ಜ್ಞಾನದಿಂದ ಏನಾಗ್ತತಿ ಲಾಭ ಅಂತ ಕೇಳ. ಅದು ಮೋಕ್ಷ ಆಗ್ತದ. ಮೋಕ್ಷದಲ್ಲಿ ಹೆಂಗಿರ್ತದ ಅದು ಅದನ್ನ ಇಷ್ಟೇ ಅಂತ ಹೇಳಾಗತ್ತ ನೋಡ್ರಿ ಶಾಸ್ತ್ರ. ಇನ್ ದ ಪ್ರೀವಿಯಸ್ ಮಂತ್ರ ದ ಬೆನಿಫಿಟ್ ವಾಸ್ ಪ್ರೆಸೆಂಟೆಡ್ ಆಸ್ ಎ ಡಿಸ್ಟ್ರಕ್ಷನ್ ಆಫ್ ಡಿಸೈರ್ಸ್. ಹೃದಯಸ್ಯ ಕಾಮನಾಶ. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕಾಮನೆಗಳ ಏನದಾವ ಅವಳ ನಾಶಕ್ಕ ಏನು ತಿಳಿದ್ರು? ಲಾಭ ಅಂತ ಹೇಳಿದ್ರು. ಜ್ಞಾನದಿಂದ ಆಗುವ ಲಾಭ. ಈ ಒಂದು ಶ್ಲೋಕದಾಗ ಏನ್ ಲಾರ್ಡ್ ಯಮ ಸೇ ದ್ಯಾಟ್ ಅಜ್ಞಾನ ಅನ್ನುವಂತ ಗ್ರಂಥಿ ಏನ ಮನಸ್ಸಿನಾಗ ಕೂಡ್ಕೊಂಡಿತ್ತು ನೋಡ್ರಿ. ದ ನಾಟ್ ಆಫ್ ಇಗ್ನರೆನ್ಸ್ ಇನ್ ದ ಮೈಂಡ್, ಹೃದಯಸ್ಯ ಗ್ರಂಥಯ, ಅದು ಕಗ್ಗಂಟ ಏನೈತಿ, ಆತ್ಮ ಅನಾತ್ಮಗಳ ಕಗ್ಗಂಟ ಏನ್ ಬಿದ್ದೈತಿ ಅದು ಬಿಚ್ಚಬೇಕು. ಅದು ಡಿಸ್ಟ್ರಾಯ್ಡ್. ವಿ ಹ್ಯಾವ್ ಸೀನ್ ದಿಸ್ ಅನಾಲಜಿ ಬಿಫೋರ್ 2 to 9 ಆಫ್ ಮುಂಡಕ ಉಪನಿಷತ್. ನಾವು ಇದನ್ನ ಮುಂಡಕ ಉಪನಿಷತ್ತಿನಲ್ಲಿ 2:9 ನೋಡೇವಿ ಅಂತ ಹೇಳ್ತಾರೆ. ಶಂಕರಾಚಾರ್ಯ said a knot that has been there for a long time cannot be undone. ಯಾವ ಗಂಟು ಹೃದಯದಲ್ಲಿ ಕಗ್ಗಂಟಾಗಿ ಬಿದ್ದದ, ಆತ್ಮನಿಗೂ ಅಹಂಕಾರಕ್ಕೂ ಬೆಸುಗೆ ಆಗ್ಯದ. ಆ ಕಗ್ಗಂಟು ಏನದ ಅದನ್ನ ಬಿಚ್ಚಬೇಕಾಗ್ಯದ. ಇಟ್ ಮಸ್ಟ್ ಬಿ ಕಟ್. ಅದನ್ನ ಬಿಚ್ಚಲೇಬೇಕಾಗ್ಯದ. ಅವರ ಸೆಲ್ಫ್ ಇಗ್ನರೆನ್ಸ್ ಇಸ್ ಬಿಗಿನಿಂಗ್ಲೆಸ್ ಅಂಡ್ therefore it must be cut by knowledge. ನಮ್ಮ ಅಜ್ಞಾನ ಅನ್ನುವಂಥದ್ದು ಇದು ಜನ್ಮ ಜನ್ಮಾಂತರದಿಂದ ಬಂದದ, ಅನಾದಿ ಅದ. ಇದು ಯಾವಾಗ ಬಂದು ಕುಡಿಯೈತಿ ನಮಗ್ ಗೊತ್ತಿಲ್ಲ. ಅಜ್ಞಾನ ಅದು ಗೊತ್ತಿಲ್ಲ ಅಂದ್ರೆ ಏನಾಯ್ತು, ಈಗ ಅದನ್ನ ಕಟ್ ಮಾಡಕ್ ಬರ್ತೈತಿ, ಅದನ್ನ ಹರಿಯಾಕ್ ಬರ್ತೈತಿ. ಆ ಕಗ್ಗಂಟನ್ನ ಬಿಚ್ಚಾಕ್ ಬರ್ತದೆ, ಬಿಚ್ಚ್ರಿ ಅಂತಾರ. ಜ್ಞಾನದಿಂದ ಬಿಚ್ಚಾಕ್ ಬರ್ತದ. ಇದು ಜ್ಞಾನದಿಂದ ಬಿಚ್ಚಾಕ್ ಬರ್ತದ. ಜ್ಞಾನ ದೇವತ್ತು ಕೈಬಲ್ಯ. ಜ್ಞಾನದಿಂದ ಈ ಕಗ್ಗಂಟನ್ನ ಬಿಚ್ಚ್ರಿ ಅಂತ ಹೇಳ್ತಾರೆ. ವಿ ಕ್ಯಾನ್ ಟೇಕ್ ಅನದರ್ ಮೀನಿಂಗ್ ಆಲ್ಸೋ. ಇನ್ನೂ ಒಂದು ಅರ್ಥ ತಗೋಬಹುದು ಅಂತಾರೆ.
ಏನದು? ಎ ನಾಟ್ ಜಾಯಿನ್ಸ್ ಟೂ ಥಿಂಗ್ಸ್ ಟುಗೆದರ್. ಆ ಒಂದು ಗಂಟು ಎರಡು ವಸ್ತುಗಳನ್ನ ಕೂಡಿಸ್ತದ. ಸಿಂಬಾಲಿಕಲಿ ವೆಡ್ಡಿಂಗ್ ಈಸ್ ಎ ಜಾಯಿನಿಂಗ್ ಆಫ್ ಹಸ್ಬೆಂಡ್ ಅಂಡ್ ವೈಫ್ ವಿತ್ 3 knots. ಗಂಡ ಹೆಂಡತಿಗೆ ಲಗ್ನದಾಗ 3 ಗಂಟು ಹಾಕ್ತಾರಲ್ಲ, ಎಲ್ಲಿ ಹಾಕ್ತಾರ ಗಂಟು? ಯಾರು ಹೇಳ್ತೀರಿ? ಯಾರ ಸ್ವಾಮಿಗಳು ಹೇಳ್ರಿ. ಗಂಟ ಹಾಕೋ ಸೆರಗಿಗೆ ಹಾಕ್ತಾರ. ಸೆರಗಿಗೆ ಹಾಕ್ತಾರ. ಸೆರಗಿಗೆ ಹಾಕಿದ್ರೆ ಬಿಚ್ಚಾಗ ಸೆರಗನಾಗ ಬಿಚ್ಚಿದ ಹೋಗತ್ತಿಲ್ರಿ ಗಂಟ. ಸೆರಗಿಗೆ ಹಾಕಿದ್ರೆ ಮಾಡಿ ಮನಸ್ಸಿನಾಗ ಹಾಕಿರ್ತಾರ ನೋಡ್ರಿ ಸೆರಗಿ. ನಾನು ಈಕೆ ನೀನ್ ಹೇಳ್ತಿಪ್ಪ, ನೀನು ಇಲ್ಲೇ ಮೇಯ್ಬೇಕು ಅಂತ ಅಂತಾರ ಕೆಲವು ಮಂದಿ ಅನ್ನೋರು. ಈ ಕ್ಷೇತ್ರ ಬಿಟ್ಟು ನೀ ಎಲ್ಲಿ ಹೋಗೋಂಗಿಲ್ಲ. ಗಂಡಗೆ ಹೇಳ್ತಾರ, ಕಿವಿ ಮಾತ ಹೆಂಡತಿಗೆ ಹೇಳ್ತಾರ ನೋಡ್ರಿ. ನಿಮ್ಮ ಲೈಂಗಿಕ ಕಾಮನ ಜೀವನವನ್ನ ಇಲ್ಲೇನೆ ಪೂರೈಸ್ಕೋಬೇಕು, ಮತ್ತೆ ಎಲ್ಲಿಯೂ ಬೇರೆ ಕಡೆ ಹೋಗೋಂಗಿಲ್ಲ. ಆ ಗಂಟ ಜರಗಿಗೆ ಹಾಕ್ಯಾರೋ ಮನಸ್ಸಿನಾಗ ಹಾಕ್ಯಾರೋ? ಜರಗಿಗೆ ಹಾಕುವ ಮೂಲಕ ಮನಸ್ಸಿನಲ್ಲಿ ಹಾಕಿದಾರ ನೋಡ್ರಿ ಆ ಗಂಟ. ಸಿಂಬಾಲಿಕಲಿ ವೆಡ್ಡಿಂಗ್ ಈಸ್ ಜಾಯಿನಿಂಗ್ ಆಫ್ ಹಸ್ಬೆಂಡ್ ಅಂಡ್ ವೈಫ್ ವಿತ್ 3 knots. In the Vedanta, the ignorance is the knot by which one I associate myself with the body-mind complex. ಇಲ್ಲಿ ಅಜ್ಞಾನದಾಗ ಗಟ್ಟಿ ಎಂತಾದ್ರು ಬಿದ್ದದಪ್ಪ ಅಂದ್ರ, ಈ ಶರೀರ ಮನಸ್ಸುಗಳಿಗೂ ಮತ್ತು ಆತ್ಮರಿಗೂ ಏನಂತದ ಒಂದು ಗಂಟು ಬಿದ್ದದ, ಗಂಟು. ಆ ಗಂಟು ಬಿಡಿಸ್ಬೇಕು ಅಂತಾರ. ಆತ್ಮನಾತ್ಮ ಆರ್ ನಾಟೆಡ್ ಟುಗೆದರ್. ಅನ್ಯೋನ್ಯ ಅಭ್ಯಾಸ ಅನ್ನುವಂಥದ್ದು ಗಂಟೆ ಅದ. ದೇಹ ಅಂದ್ರೂ ಆತ್ಮ, ಮನಸ್ಸು ಅಂದ್ರ ಆತ್ಮ, ಅದಕ್ಕಿಂತ ಹೆಚ್ಚಿಗೆ ಆತ್ಮ ಬೇರೆ ಯಾವುದು ಇಲ್ಲ. ಕೇಳಿರ್ಬೇಕಾರೆ ಅಜ್ಞಾನಿಗಳನ್ನು ಹೋಗಿ ಕೇಳ್ರಿ, ನೀ ಯಾರಪ್ಪ ಅಂತ ಕೇಳಿ, ನಾ ದೇಹ, ನಾ ಮನಸ್ಸು ಅಂತಾನ, ನಾ ದೇಹ ಅಂತಾನೆ ಬಿಟ್ಟು ದೇಹ ಮನಸ್ಸಿಗೂ ಸಾಕ್ಷಿಯಾಗಿ ಆತ್ಮ ಬೇರೆ ಅದೇ ಅಂತಾನ ನಾವ ಅನ್ನೋದಿಲ್ಲ. ಯದ್ಯಪಿ ಅವು ತರ್ಕ ಕೊಡ್ತೀವಲ್ಲ ನಾವು ಪ್ರಾಥಮಿಕ. ಏನ್ ತರ್ಕ ಕೊಡ್ತೀವಿ? ದ ನೋವರ್ ಈಸ್ ಡಿಫ್ರೆಂಟ್ ಫ್ರಮ್ ನೋನ್. ಯಾವ ಅರಿತಾನ ಅವ ಅರಿಯಲ್ಪಡೋ ವಸ್ತುಕ್ಕಿಂತ ಬೇರೆ ಅದಾನ. ನಾನು ಅರಿವವಾದೇನಿ, ನಾನು ಶರೀರವನ್ನ ಮತ್ತು ಮನಸ್ಸನ್ನ ತಿಳಿತೇನೆ ಅಂದ್ಮ್ಯಾಗ ನಾನು ಶರೀರ ಮನಸ್ಸುಗಳಿಗಿಂತ ಬೇರೆ ಇರಬೇಕು ಅನ್ನುವಂತ ತರ್ಕ ಕೊಟ್ಟ ಮ್ಯಾಲೆ ಅವನ್ ಗೊತ್ತಾಗ್ತೈತಿ. ಅಲ್ಲಿ ಮಠ ಅವ ಏನ್ ನಾನು ಆತ್ಮ ಅದೇನಿ, ನಾ ದೇಹಕ್ಕೂ ಮನಸ್ಸಿಗೂ ಸಾಕ್ಷಿ ಅದೇನಿ ಅಂತ ಗೊತ್ತೈತೇವ? ಇನ್ನು ನಾನಂದ್ರ ದೇಹ ಮನಸ್ಸು ತಿಳಿದಾನ. ಅವ ನಾನಂದ್ರ ದೇಹ ಮನಸ್ಸು ಅಂತ ತಿಳಿದಾನ. ಆದ್ದರಿಂದ ಈ ಗಂಟು ಯಾವಾಗ ಬಿದ್ದದ ಅಂದ್ರೆ ಅನಾದಿ ಕಾಲದಿಂದ ಬಿದ್ದದ. ಈ ಗಂಟನ್ನ ಬಿಡಿಸ್ಬೇಕು. ಇದಕ್ಕೆ ಎಂತ ಗ್ರಂಥಿ ಅಂತಾರ ಅಂದ್ರೆ, ಆತ್ಮನಿಗೂ ಅಹಂಕಾರಕ್ಕೂ ಅನ್ಯೋನ್ಯ ಅಭ್ಯಾಸ ಆಗಿದೆ. ಇದೇ ಗಂಟು, ಇದೇ ಗಂಟನ್ನ ಬಿಡಿಸ್ಬೇಕಾಗಿದೆ. The knots of the mind are destroyed for good because the identification with body-mind complex, Deha Abhimana, is dropped by knowledge. ದೇಹದ ಅಭಿಮಾನ ಜ್ಞಾನದಿಂದ ಹೋಗ್ತದ ಅಂದ್ಮ್ಯಾಗ ದೇಹಕ್ಕ ಸಂಬಂಧ ಆತ್ಮನಿಗೂ ಇಲ್ಲ ಅಂತ ಗೊತ್ತಾಗ್ತದೆ. ಹಂಗೆ ಮನಸ್ಸಿಗೂ ನನಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಯಾಕ? ನಾ ಮನಸ್ಸನ್ನು ತಿಳಿತೀನಿ. ಈ ರೀತಿ ತರ್ಕವನ್ನ ಕೊಡೋದ್ರಿಂದ ನಾನು ಮನಸ್ಸು ಮತ್ತು ದೇಹಕ್ಕಿಂತ ಬೇರೆ ಅದೇನಿ ಅಂದಾಗ ದೇಹ ಅಭಿಮಾನ ಹೋಗ್ತದೆ. ಅವಾಗ ಯಾವಾಗ ಈ ದೇಹಾಭಿಮಾನ ಈ ಮನಸ್ಸಿನ ಅಭಿಮಾನ ಏನ್ ಮಾಡೇವಲ್ಲ, ಅಹಂಕಾರ ಅದು ಹೋಗ್ತದಲ್ಲ, ಅವಾಗ ಏನಾಗ್ತದ? ಇವುಗಳಿಗೆ ಸಾಕ್ಷಿಯಾಗಿರುವಂತ ಆತ್ಮನೇ ನಾನು ಅಂತ ಜ್ಞಾನ ಆಗ್ತದೆ. ಅವಾಗ ಏನಾಗ್ತಾನ ಅಂದ್ರೆ ದ ಮಾರ್ಟಲ್ ಜೀವ ಬಿಕಮ್ಸ್ ಇಮ್ಮಾರ್ಟಲ್. ಅವಾಗ ಏನದ? ಜನನ ಮರಣ ಚಕ್ರದಲ್ಲಿ ನಾನು ಹುಟ್ಟುವವ, ನಾನು ಸಾಯುವವ, ನಾನು ಮರ್ತ್ಯ ಅಂತ ತಿಳಿದ ಜೀವ ಏನಾಗ್ತಾನಪ್ಪ ಅಂದ್ರ ಅಮರತ್ವವನ್ನು ಹೊಂದುತ್ತಾನೆ. ನಾನು ಶರೀರ ಇದ್ದಾಗಲೂ ಅದೇನಿ, ಶರೀರ ಇಲ್ಲದೆ ಇದ್ದಾಗಲೂ ಅದೇನಿ. ನನ್ನ ನಾಶ ಎಂದೂ ಇಲ್ಲ, ನಾನು ಆತ್ಮನೇ ಇದ್ದೇನೆ ಅಂತ ತಿಳ್ಕೊಂಡು ಶಾಸ್ತ್ರದ ಮುಖೇನ ಅವಾಗ ತಿಳಿದು ಬರ್ತದೆ. ಅವಾಗ ಏನಕ್ಕನವ ಜೀವ? ಅವ ಅಮೃತತ್ವ ಅಂದ್ರ ಅಮರನಾಗ್ತಾನ. ಬಿಕಾಸ್ ದ ಡಿಸ್ಟ್ರಕ್ಷನ್ ಆಫ್ ದಿಸ್ ಇಗ್ನರೆನ್ಸ್. ಈ ಅಜ್ಞಾನ ಕಳೆದ ತಕ್ಷಣ ಅವಾಗ ಏನಾಗ್ತದ? ಜ್ಞಾನ ಬರ್ತದ. ಆ ಜ್ಞಾನದ ಬೆಳಕಿನಲ್ಲಿ ಅವ ಏನ್ ಹೇಳ್ತಾನ? ನಾನು ಆತ್ಮ ಇದ್ದೇನೆ ಮತ್ತು ನಾನು ಅಮರ ಇದ್ದೇನೆ. ಇಷ್ಟ ಜ್ಞಾನ ಅಂತೂ ಆಗ್ತದೆ. When I identify with the body, I claim the body's mortality as my mortality. ಯಾವಾಗ ಅಜ್ಞಾನ ಕಾಲದಲ್ಲಿ, ಯಾವಾಗಂದ್ರ ಅಜ್ಞಾನ ಕಾಲದಲ್ಲಿ, ಅವಾಗ ನಾನು ಏನ್ ಮಾಡ್ತೇನೆ? ದೇಹದಲ್ಲಿ ಅಭಿಮಾನ ಮಾಡ್ತೇನೆ. ಆ ದೇಹದಲ್ಲಿ ಅಭಿಮಾನ ಮಾಡಿದಾಗ ದೇಹ ಸಾಯ್ತೈತಿ ಅಂದಾಗ ನಾ ಏನ್ ತಿಳ್ಕೊತೀನಿ? ಸಹಜವಾಗಿ ನಾನು ಒಂದಿನ ಸಾಯ್ತೀನಿ ಅಂತ ನಮಗ ಅನಿಸ್ತದೆ.
When I identify with Atma, I then see the body's modality as body and not mind. ಯಾವಾಗ ನಾನು ಆತ್ಮನಿಗೆ ಸಾಕ್ಷಿಯಾಗಿ ಬೇರೆ ಅದೇನಿ ಅಂತ ತಿಳಿತೀನಿ, ಅವಾಗ ನಾನು ಯಾರಾಗ್ತೇನೆ ಅಂದ್ರೆ ದೇಹದ ಸಾವನ್ನ ನೋಡುವವ ಸಾಕ್ಷಿ ನಾನಾಗ್ತೇನೆ. ದೇಹದ ಸಾವನ್ನ ನಾನು ನೋಡ್ತೀನಿ, ಆದ್ರಿಂದ ದೇಹ ನಾನಲ್ಲ. Mortality per se is not samsara, but the identification abhimana is the body, with the body is samsara. ಅಂತಾರ ನಮಗ ನಿಜವಾಗಿಯೂ ಮೃತ್ಯು ಬಂದದೇನ್ರಿ? ಏನ ಸುಮ್ಮನೆ ಬಂದೈತಿ? ಅಜ್ಞಾನದಿಂದ ಬಂದಂತ ಮೃತ್ಯುವನ್ನ ಜ್ಞಾನದಿಂದ ಕಳ್ಕೋತೀವಿ ಅಷ್ಟ ಹೊರತು ಅಭಿಮಾನ ಬಿಡುವುದರಿಂದ, ನಾನು ದೇಹ, ನಾನು ಮನಸ್ಸು ಅನ್ನುವಂತ ಅಭಿಮಾನ ಬಿಡುವುದರಿಂದ ನಾವು ಮೃತ್ಯುವನ್ನ ಒಂದಿಗೆ ಏನು ಆವಾಸದಿಂದ ಮೃತ್ಯು ಆಗ್ತದ ನನಗ ಅಂತ ತಿಳ್ಕೊಂಡಿವಿ. ಆ ಅಭಿಮಾನ ಕಳ್ಕೊಳ್ಳೋದ್ರಿಂದ ನಾವು ಏನ್ ಮಾಡ್ತೀವಿ, ಈ ಸಂಸಾರದಿಂದ ಅಂದ್ರ ಹುಟ್ಟು ಸಾವು ಅನ್ನುವಂತ ಸಂಸಾರದಿಂದ ಮುಕ್ತರಾಗ್ತೇವಿ. ಲಾರ್ಡ್ ಯಮ says, this much alone is the teaching that is started from 2 to 18 in the response to Nachiketa's question of the third mood. ನೋಡಪ್ಪ ನಚಿಕೇತ, ನೀ ಆತ್ಮತತ್ವ ಏನು ಅಂತ ಕೇಳಿದ್ದಲ್ಲ, ಇಷ್ಟ ನೋಡಪ್ಪ ಅಂತ ಹೇಳಿದ ಭಗವಂತ. ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ ಅಂತ ಹೇಳಿದವ. ಹೇಳಿದ್ಮ್ಯಾಗ 16ನೇ ಶ್ಲೋಕ ಹೋಗ್ಬಿಡು, ಏನ್ ಹೇಳ್ತಾರ ನೋಡ್ರಿ. 16ನೇ ಶ್ಲೋಕ. ಇಲ್ಲಿಗೆ ಉತ್ತಮ ಅಧಿಕಾರಿ ಉಪದೇಶ ಮುಗಿತ್ರಿ. ಉತ್ತಮ ಅಧಿಕಾರಿ ಸಾಕಿನ ಕೇಳೋದೇನ್ ಬೇಡ ಅಂತ ಹೋಗ್ಬಿಡ್ತಾನ. ಇನ್ನ ಯಾರು ಬರ್ತಾರ ಅಂದ್ರ ಮಂದ ಮತ್ತು ಮಧ್ಯಮ ಅಧಿಕಾರಿಗಳ ಉಪದೇಶ ಪ್ರಾರಂಭ ಆಗ್ತದ. ಕಲ್ಪನಾ ಮಾಡ್ರಿ, ಉತ್ತಮ ಅಧಿಕಾರಿಗಳು ಎಲ್ಲರೂ ಎದ್ದು ಹೋದ್ರು ಅಂತ ತಿಳ್ಕೊಂಡ್ರು. ಈಗ ಕಲ್ಪನಾ ಮಾಡ್ರಿ, ಉತ್ತಮ ಅಧಿಕಾರಿಗೆ ಜ್ಞಾನ ಆತು, ಖುಷಿಯಿಂದ ತನ್ನ ಸ್ವರೂಪದಾಗ ಅವ ಸ್ವರೂಪವನ್ನು ಕುಡ್ಕುವಂತ ಆನಂದದಿಂದ ಅವ ಆ ಒಂದು ಏನದಲ್ಲ ಈ ಪಾಠಶಾಲೆಯಿಂದ ಬಿಟ್ಟು ಹೋದ ಅಂತ ಕಲ್ಪನಾ ಮಾಡ್ರಿ. ಈಗ ಉಳಿದ್ರೆ ಯಾರು ಇನ್ನೂ ಏನದ ತಿಳಿದಿಲ್ಲ ನೋಡ್ರಿ, ಕಗ್ಗಂಟಾಗೈತಿ. ಉಪ್ಪು ಇನ್ನ ಗಂಟ ಹಾಕೊಂಡು ಕುಂತಾರ ಮಂದ ಮತ್ತು ಮಧ್ಯಮ ಅಧಿಕಾರಿಗಳದಾರ ನೋಡ್ರಿ. ಅವ್ರಿಗೂ ಉಪದೇಶವನ್ನ ಹೇಳ್ತಾರ ನೋಡ್ರಿ. ಈಗಿನ ಶ್ಲೋಕ ಅವ್ರನ್ನು ಬಿಡಬಾರ್ದು ಅಂತ ತಿಳ್ಕೊಂಡು ಅವ್ರಿಗೂ ಹೇಳ್ತಾರೆ. ಈಗ ಯಾವ ಶ್ಲೋಕ? 16ನೇ ಶ್ಲೋಕ ಓದ್ತಾರ. ಚಟಂ ಚೈಕಾಚ ಹೃದಯಶ್ಯ ನಾಟ್ಯ ತಾಸಾಂ ಮೂರ್ಧಾನವಿ ನಿಸ್ಸೃತೈಕಾ ತಯೋರ್ದ್ವಮಾಯನ್ ಅಮೃತತ್ವಂ ಮೇತಿ ವಿಶ್ವಜ್ಞನ್ಯ ಉತ್ಕ್ರಮಣೆ ಭವಂತಿ. ಏನಿದ್ರ ಅರ್ಥ ಅಂದ್ರೆ, ಹೃದಯಕ್ಕೆ 101 ನಾಡಿಗಳಿವೆ. ಅವುಗಳಲ್ಲಿ ಒಂದು ನೆತ್ತಿಯ ಆ ಕೆಳಗೆ ಹೊರಟಿರುವುದು, ಅದರಿಂದ ಮೇಲಕ್ಕೆ ಹೋಗುವನು ಅಮೃತತ್ವವನ್ನು ಹೊಂದುತ್ತಾನೆ. ಎಲ್ಲಾ ಕಡೆಗೂ ಹೋಗಿರುವ ಉಳಿದವು ಉತ್ಕ್ರಮಣಕ್ಕೆ ಆಗುವು ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅನ್ನುವಂಥದ್ದನ್ನ ಶಬ್ದಾರ್ಥ ಹೇಳ್ತೀನಿ, ಆಮ್ಯಾಗಿಂದ ಅದರ ಅರ್ಥವನ್ನು ನೋಡು. 16ನೇ ಮಂತ್ರ. ಚಕಂ ಚ ಏಕಾಚ ಅಂದ್ರ 101 ನಾಟ್ಯ ನಾಡಿಗಳು ಅದ, ನಾಡಿಗಳು ವಸ್ತದ 101 ನಾಡಿಗಳು. ಆಫ್ ದ ಹಾರ್ಟ್ ಹೃದಯಸ್ಯ ಹೃದಯದಲ್ಲಿ 101 ನಾಡಿಗಳದ. ಆ 101 ನಾಡಿಗಳಲ್ಲಿ ತಾಸಾಂ ಅಂದ್ರ ಅವುಗಳಲ್ಲಿ ಏಕಾ ಅಭಿನಿಸೃತಾ ಒಂದು ನಾಡಿ ಏನಾಗ್ತದ ಅಂತಂದ್ರ ಎಮರ್ಜಸ್ ಔಟ್. ಅದು ಹೊರಗೆ ಹೆಂಗ್ ಹೋಗ್ತದ ಅಂದ್ರ ಮೂರ್ಧಾನ. ಅದು ಹೆಂಗ್ ಹೋಗ್ತದಂದ್ರ ಆ ತೆನೆ ಮೇಲೆ ಏನದ ರೌಂಡ್ ಆಫ್ ದಿ ಹೆಡ್, ಅಲ್ಲಿ ಏನು ಒಂದು ಬ್ರಹ್ಮರಂಧ್ರದ ಅದ್ರ ಮೇಲೆ ಹೋಗ್ತದ ಒಂದು ನಾಡಿ. 101 ನಾಡಿ ಅದು ಆ ಬ್ರಹ್ಮರಂಧ್ರದ ಮೂಲಕ ಹೋಗ್ತದ. ಗೋಯಿಂಗ್ ಅಪ್ ಆಯನ್ ಊರ್ಧ್ವಂ, ಮ್ಯಾಗ ಹೋಗಿ ಏನಾಗ್ತೈತಿ ದಯಾ. ಥ್ರೂ ದ್ಯಾಟ್ ಏತಿ ಅಮೃತತ್ವಂ, ಒನ್ ಅಟೇನ್ಸ್ ಇಮ್ಮೋರ್ಟಾಲಿಟಿ. ಯಾರು ಆ ಬ್ರಹ್ಮರಂಧ್ರದ ಮೂಲಕ ಹೋಗುತ್ತಾರೆಯೋ ಅವರು ಇಮ್ಮೋರ್ಟಾಲಿಟಿ ಅಂದ್ರ ಅಮರರಾಗುತ್ತಾರೆ. ಅನ್ಯಾಯ ವಿಷ್ಣ ಅನ್ಯಾಯ ವಿಷ್ಣವನ ಅಂತಂದ್ರೆ ಅದರ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಇನ್ನು 100 ನಾಡಿಗಳಿಂದ ಯಾರು ಹೋಗ್ತಾರ ಭವಂತಿ ಉತ್ಕ್ರಮಣೆ, ಅವ್ರು ಏನ್ ಆಗ್ತಾರಪ್ಪ ಅಂದ್ರೆ ಮತ್ತೆ ಒಳ್ಳೆ ಪುನರಪಿ
ತಾಯಿ ಗರ್ಭಕ್ಕ ಬರ್ತಾರೆ ಅಂತ ಹೇಳಲ್ಲ. ಏನ್ರಿ ಇದು ರಹಸ್ಯಾತಲ ವಿಚಾರ ಅಂತಿದೇನು ಹೇಳ್ತಾರ. ಯಾರು ಮಂದ ಮತ್ತು ಮಧ್ಯಮ ಅಧಿಕಾರಿಗಳದಾರ ಆ ವಿಷಯವನ್ನು ಕುರಿತು ಹೇಳಕತ್ತಾರಂತ. 101 ಆರ್ ನಾಡೀಸ್ ಆಫ್ ದ ಹಾರ್ಟ್, ಹೃದಯದಲ್ಲಿ 101 ನಾಡಿಗಳಿವೆ. ಅಮಂಗ್ ದಮ್ ಒನ್ ಎಮರ್ಜಸ್ ಔಟ್ ಥ್ರೂ ದ ಕ್ರೌನ್ ಆಫ್ ದಿ ಹೆಡ್, ಒಂದು ನಾಡಿ ಅದು ಬ್ರಹ್ಮರಂಧ್ರದ ಮೂಲಕ ಹೋಗುತ್ತದೆ. ಗೋಯಿಂಗ್ ಅಪ್ ಥ್ರೂ ದ್ಯಾಟ್ ಒನ್ ಅಟೈನ್ಸ್ ಇಮ್ಮೋರ್ಟಾಲಿಟಿ, ಯಾರು ಆ ದ್ವಾರದಿಂದ ಹೋಗುತ್ತಾರೆಯೋ ಅವರು ಅಮರತ್ವವನ್ನು ಹೊಂದುತ್ತಾರೆ. The other having different directions lead to deeper, ಯಾರು ಇನ್ನು 100 ನಾಡಿ ಮೂಲಕ ತಮ್ಮ ಪ್ರಯಾಣ ಮಾಡ್ತಾರಲ್ಲ ಅವ್ರಿಗೆ ಮತ್ತು ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತಹ ಆ ಒಂದು ಹೆಡ್ಡದಲ್ಲಿ ಬೀಳ್ತಾರವರು ಅಂತಿದ್ರು ಸಾರಾಂಶ. The last 2 verses the benefit of ಬ್ರಹ್ಮ ವಿದ್ಯಾ ವೇದ discussed. ಹಿಂದಿನ 2 ಶ್ಲೋಕದಲ್ಲಿ ಬ್ರಹ್ಮ ವಿದ್ಯೆ ಏನ್ ಫಲ ಅನ್ನುವಂತ ಮಾತನ್ನ ಹೇಳಿದ್ರು. In this verse Lord Yama goes back to the second mood. ಈ ಒಂದು ಶ್ಲೋಕದಲ್ಲಿ ಯಮ ತನ್ನ 2ನೇ ವರ ಏನ್ ಕೊಟ್ಟಿದ್ದಲ್ಲ, ಎಲ್ಲೇ ಆ 1ನೇ ಅಧ್ಯಾಯ 12ನೇ ಶ್ಲೋಕದಾಗೆ ಏನ್ ಕೊಟ್ಟಿದ್ದಲ್ಲ 2ನೇ ವರ, where he taught the Nachiketa ritual that combines ritual with the meditation on Virat. ಅಲ್ಲಿ ಉಪಾಸಕನ ಮಾತನ್ನ ಹೇಳಿದ್ರು. ಆ ನಚಿಕೇತಾಗ್ನಿ ಉಪಾಸನೆ ಮಾಡುವವರ ಗತಿ ಏನಾಗ್ತತಿ ಅನ್ನುವಂತ ಮಾತನ್ನ ಹೇಳಿದ್ರಲ್ಲ, ಆ ಕ್ರಮ ಮುಕ್ತಿ ಕರ್ಮ ಸಹಿತ ಉಪಾಸನ ಆರ್ ಉಪಾಸನ ಸಹಿತ ಕರ್ಮ. ಇನ್ ಟೆಕ್ನಿಕಲ್ ನಾಲೆಜ್ ಇಟ್ ಈಸ್ ಕಾಲ್ಡ್ ಕರ್ಮ ಉಪಾಸನಾ ಸಮುಚ್ಚಯ ಕಾಂಬಿನೇಷನ್. ಕರ್ಮ ಮತ್ತು ಉಪಾಸನಾ ಸಮುಚ್ಚಯ ಅಂತಾರ. ಆ ಒಂದು ಕರ್ಮ ಉಪಾಸನಕ್ಕೆ ಏನಂದಿದ್ರು ಅಂತಂದ್ರ ವಿರಾಟ್ ಉಪಾಸನ ಅಂತಾರ. ನಿನ್ನೆ ನಾವು ಭಗವದ್ಗೀತೆ ಒಳಗೆ ನೋಡೋಣ ವಿರಾಟ್ ಉಪಾಸನೆ. ವಿರಾಟ್ ಉಪಾಸನೆ ಅಂದ್ರೆ 4ನೇ ತರದ ಉಪಾಸನೆ, 4ನೇ ಹಂತ. The upasana in the Nachiketa ritual is called Virat Upasana, meditation upon the Agni where the ritual is performed. ಅಗ್ನಿ ಮೇಲೆ ಒಂದು ಉಪಾಸನೆಯನ್ನು ಮಾಡಿ ಒಂದು ಕರ್ಮವನ್ನ ಹೇಳಿದ್ರು. ಎಲ್ಲೇ 1ನೇ ಅಧ್ಯಾಯದಲ್ಲಿ. In this verse Lord Yama describes the phalam of the karma upasana samuchaya. ಯಾರು 5ನೇ ಹಂತಕ್ಕೆ ಬಂದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ರು ಅವ್ರ ಸುದ್ದಿ ಹಿಂದಾತು. ಇನ್ನು ಕೆಳಗೆ ಏನದಾರ 4ನೇ ಹಂತದಾಗ ಏನದಾರ ಭಗವದ್ಗೀತೆ 12ನೇ ಅಧ್ಯಾಯದಾಗ ನಿನ್ನೇನ್ ಚರ್ಚೆ ಮಾಡೀವಿ ಆ ಪ್ರಕಾರ 4ನೇ ಹಂತದಿಂದ ಕೆಳಗಿದ್ದವ್ರು ಏನದಾರಲ್ಲ ಮಂದ ಮತ್ತು ಕನಿಷ್ಠ ಅಧಿಕಾರಿಗಳು ಏನದಾರ ಅವ್ರ ಸಲುವಾಗಿ ಏನ್ ಹೇಳಕತ್ತಾರ ಅಂದ್ರ ಕರ್ಮ ಉಪಾಸನ ಸಮುಚ್ಚಯ ಹೇಳಕತ್ತಾರಲ್ಲ ಅಥವಾ ವಿರಾಟ್ ಉಪಾಸನೆ ಹೇಳಕತ್ತಾರಲ್ಲ ಅವ್ರ ಬಗ್ಗೆ ಕುರಿತು ಹೇಳಕತ್ತಾರ. ಏನ್ ಹೇಳಕತ್ತಾರ ಅಂದ್ರ ದ ಕಾಂಬಿನೇಷನ್ ಆಫ್ ಕರ್ಮ ಅಂಡ್ ಉಪಾಸನ ಇಸ್ ಗ್ರೇಟರ್ ದ್ಯಾನ್ ದ ಬೆನಿಫಿಟ್ ಆಫ್ ಕರ್ಮ ಅಲೋನ್. ಯಾರು ಕೇವಲ ಕರ್ಮ ಮಾಡ್ತಾರ ಅದಕ್ಕಿಂತ ಹೆಚ್ಚಿಗೆ ಕರ್ಮ ಉಪಾಸನೆ 2 ಸೇರಿಸಿ ಮಾಡೋದ್ರಿಂದ ಫಲ ಲಘು ಬರ್ತದ. ಕರ್ಮ ಮತ್ತು ಉಪಾಸನ ಅಂದ್ರೆ ಒಂದು ದೈಹಿಕ ಕರ್ಮ, ಇನ್ನೊಂದು ಮಾನಸಿಕ ಕರ್ಮ, 2 ಕರ್ಮನ. ಆದ್ರೆ ಮಾನಸಿಕ ಕರ್ಮ ಶ್ರೇಷ್ಠ. ಸೇರಿಸಿ ನೀವು ಕರ್ಮಯೋಗವನ್ನು ಮಾಡಿದ್ರೆ ಫಲ ಬೇಗನೆ ಬರ್ತದ ಅನ್ನುವಂತ ಮಾತನ್ನ ಹೇಳಾಗತ್ತ. Meditating on the form of the God will be give better benefit than mechanically chanting, for example, Vishnu Sahasranama ಅಂತಾರ. ಹಂಗಂದ್ರೆ ಏನ್ರಿ ಅಂದ್ರ ಸುಮ್ಮನೆ ಈಗ ವಿಷ್ಣು ಸಹಸ್ರನಾಮ ಚಾಂಟ್ ಮಾಡಾಕತ್ತೀವಿ ಅಂತ ತಿಳ್ಕೊಡ್ರಿ. ಅದಕ್ಕಿಂತ ನೀವು ಆ ವಿಷ್ಣುವಿನ ಧ್ಯಾನ ಮಾಡ್ಕೊಂತ ಮಂತ್ರವನ್ನ ಚಾಂಟ್ ಮಾಡಿದ್ರೆ ಫಲ ಜಾಸ್ತಿ ಬರ್ತದ. ಕರ್ಮ ಉಪಾಸನ ಕೂಡಿಸಿ ಸಾಧನೆ ಮಾಡಿದವ್ರಿಗೆ ಫಲ ಹೇಳಾಗತ್ತಾರ. The phala of the karma upasana samuchaya is Brahma Mukti. ಯಾರು 4ನೇ ಹಂತಕ್ಕೆ ಬಂದ್ರು 5ನೇ ಹಂತಕ್ಕೆ ಹೋಗ್ಲಿಲ್ಲ, ಅಲ್ಲೇ ಮರಣವನ್ನ ಅಪ್ಪಿದ್ರು ಅಂತಂದ್ರ ಅವ್ರ ಗತಿ ಏನಾಗ್ತದ್ರಿ ಅಂದ್ರ ಅವ್ರಿಗೆ ಕ್ರಮ ಮುಕ್ತಿ ಆಗ್ತದ. ಕ್ರಮ ಮುಕ್ತಿ ಅಂದ್ರೆ ಏನಾಗ್ತದ್ರಿ ಅಂದ್ರ ಅವರು ಬ್ರಹ್ಮರಂಧ್ರದ ಮೂಲಕ ಈ ಶರೀರದಿಂದ ಪ್ರಾಣವನ್ನ ಬಿಡ್ತಾರ. ಆ ನಂತರ ಬ್ರಹ್ಮಲೋಕಕ್ಕೆ ಹೋಗ್ತಾರ. ಅಲ್ಲಿ ಬ್ರಹ್ಮಲೋಕಿಯಿಂದ ಬಂದ ಮ್ಯಾಗ ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅಲ್ಲಿಂದ ಅಲ್ಲೇ ಮುಕ್ತಿಯನ್ನು ಹೊಂದುತ್ತಾರೆ. ಇದಕ್ಕೆ ಕ್ರಮ ಮುಕ್ತಿ ಅಂತಾರ ಅಂತ ಹೇಳಿವಲ್ಲ, ಅಲ್ಲಿ ಹಂಗಾಗ್ತದೆ. ಅಟ್ ದಿ ಟೈಮ್ ಆಫ್ ದ ಡೆತ್, ಸಾಯು ಹೊತ್ನಾಗ ಇಂಥ ಉಪಾಸಕರು ಉಪಾಸಕ ಸೂಕ್ಷ್ಮ ಶರೀರ ವಿಲ್ ಎಕ್ಸಿಟ್ ಥ್ರೂ ಸುಷುಮ್ನ ನಾಡಿ. ಸುಷುಮ್ನ ನಾಡಿಯ ಮೂಲಕ ಆ ಸೂಕ್ಷ್ಮ ಶರೀರ ಏನೈತಲ್ಲ ಅದು ಹೊರಗೆ ಹೋಗ್ತದ. ಅಂಡ್ ಟ್ರಾವೆಲ್ ಟು ಬ್ರಹ್ಮಲೋಕ ಟೇಕಿಂಗ್ ಶುಕ್ಲಗತಿ. ಅದು ಬ್ರಹ್ಮಲೋಕಕ್ಕೆ ಪ್ರಯಾಣ ಮಾಡ್ತದ, ಅದಕ್ಕೆ ಶುಕ್ಲಗತಿ ಅಂತಾರ.
ದ ಉಪಾಸಕ ವಿಲ್ ಗೆಟ್ ಜ್ಞಾನ ಫ್ರಮ್ ಬ್ರಹ್ಮಾಜಿ. ಅಲ್ಲೇ ಚತುರ್ಮುಖ ಬ್ರಹ್ಮ ದಿವಸ ಪ್ರವಚನ ಹೇಳ್ತಾನೆ. ಇಲ್ಲಿ ಹೆಂಗ್ ನಾವು ಕ್ಲಾಸ್ ತಗೋತೀವಿ ಹಂಗ ಅಲ್ಲಿನೂ ಚತುರ್ಮುಖ ಬ್ರಹ್ಮ ಕ್ಲಾಸ್ ತಗೋತಾನ. ಅಲ್ಲಿ ಅವ ಏನ್ ಮಾಡ್ತಾನ, ಆ ಸಾಧಕನಾಗಿ ಹೋದಾಮ, ಬ್ರಹ್ಮಲೋಕಕ್ಕೆ ಹೋದಾಮ ಶುಕ್ಲಗತಿಯಿಂದ ಅವ ಅಲ್ಲಿ ಏನ್ ಮಾಡ್ತಾನ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾನ. ಅವನು ಇರೋ ಉಪನಿಷತ್ ಅಭ್ಯಾಸ ಮಾಡ್ತಾನ. ಇವೇನ ಅದು ಉಪನಿಷತ್ ನಾವೇನ್ ಮಾಡಕತ್ತೀವಿ, ಇವ ಉಪನಿಷತ್ತುಗಳನ್ನ ಅಲ್ಲಿ ಅಭ್ಯಾಸ ಅವ ಹೇಳ್ತಾನ. ಚತುರ್ಮುಖ ಬ್ರಹ್ಮ ಹೇಳ್ತಾನ, ಅವ ಅಲ್ಲಿ ಶ್ರವಣವನ್ನ ಮಾಡ್ತಾನ ಅಂತ ಉಪಾಸಕ. ಅಲ್ಲಿಂದ ಅಲ್ಲಿ ಅವ ಹೋದ್ಮ್ಯಾಗ ಅಲ್ಲೇ ಜೀವನ್ ಮುಕ್ತಿ ಅವಂಗ ಆಗ್ತದ. ಯು ಅಟೇನ್ ಜೀವನ್ ಮುಕ್ತಿ ಇನ್ ಬ್ರಹ್ಮಲೋಕ ಅಂಡ್ ದೆನ್ ಅಟೇನ್ ವಿದೇಹ ಮುಕ್ತಿ ಅಟ್ ದ ಎಂಡ್ ಆಫ್ ಹಿಸ್ ಲೈಫ್. ಅಲ್ಲಿ ಬ್ರಹ್ಮಲೋಕದಾಗ ಅವ ಏನ್ ಮಾಡ್ತಾನ, ಮೊದಲ ಅವಾಗ ಜೀವನ್ ಮುಕ್ತಿ ಆಗ್ತದ. ಅಲ್ಲಿ ಪ್ರಾರಬ್ಧ ಮುಗಿತಂದ್ರೆ ವಿದೇಹ ಮುಕ್ತಿ ಅವಾಗ ಅಲ್ಲಿಂದ ಅಲ್ಲೇನೆ ಆಗ್ತದೆ. ಇಫ್ ಒನ್ ಪರ್ಫಾರ್ಮ್ಸ್ ಕರ್ಮ ವಿತೌಟ್ ಉಪಾಸನಾ ಹಿ ವಿಲ್ ನಾಟ್ ಟ್ರಾವೆಲ್ ಥ್ರೂ ಸೂಕ್ಷ್ಮ ನಾಡಿ. ಯಾವನು ಬರೀ ಕೇವಲ ನಿಷ್ಕಾಮ ಕರ್ಮ ಮಾಡ್ಯಾನ, ಉಪಾಸನೆಯನ್ನ ಮಾಡಿಲ್ಲ, ಅವ ಏನ್ ಮಾಡ್ತಾನ, ಅವ ಹಿ ವಿಲ್ ನಾಟ್ ಟ್ರಾವೆಲ್ ಥ್ರೂ ಸೂಕ್ಷ್ಮ ನಾಡಿ ಮೂಲಕ ಅವ ಹೋಗುದಿಲ್ಲ. ಬಟ್ ಸಮ್ ಅದರ್ ನಾಡಿ, ಬೇರೆ ನಾಡಿಯಿಂದ ಹೋಗ್ತಾನ. ದ ಕರ್ಮಿ ವಿಲ್ ಬಿ ಬಾರ್ನ್ ಅಗೇನ್, ದ ನೇಚರ್ ಆಫ್ ಹಿಸ್ ಬರ್ತ್ ವಿಲ್ ಬಿ ಬೇಸ್ಡ್ ಅಪಾನ್ ಹಿಸ್ ಕರ್ಮ. ಅವ ಯಾವ ಕರ್ಮ ಮಾಡ್ಯಾನ ಕರ್ಮಿ, ಆ ಕರ್ಮಕ್ಕೆ ಅನುಗುಣವಾಗಿ ಅವಾಗ ಬೇರೆ ಅವ ಬ್ರಹ್ಮಲೋಕ ಹೋಗುದಿಲ್ಲ. Thus the ajnanis are of two types. One is karmis, one is upasaka. ಈ ಏನದ ಕನಿಷ್ಠ ಮತ್ತು ಮಂದ ಅಧಿಕಾರಿಗಳ ಏನು ಒಪ್ಕೊಂಡ್ರಲ್ಲ, ಅವರಲ್ಲಿ ಒಬ್ರು ಕರ್ಮಿ, ಒಬ್ರು ಉಪಾಸಕರು. ಉಪಾಸಕರು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಕ್ರಮ ಮುಕ್ತಿಯನ್ನು ಹೊಂದ್ತಾರ. ಕರ್ಮಿಗಳು ಮತ್ತೆ ಇದೇ ಲೋಕಕ್ಕೆ ಒಳ್ಳೆ ಬರ್ತಾರೆ. ಅದಕ್ಕೇನ್ ಹೇಳ್ತಾರಂದ್ರ, ಫ್ರಮ್ ದ ಹಾರ್ಟ್, ಆ ಹೃದಯದಿಂದ 101 ನಾಡಿಗಳದಾವ. ಪ್ರೈಮರಿ ಪ್ರಧಾನ ನಾಡಿ ಎಮರ್ಜ್ ಅಂಡ್ ಸ್ಪ್ರೆಡ್ ಥ್ರೂ ದ ಬಾಡಿ. 101 ನಾಡಿಗಳು ದೇಹದ ತುಂಬ ಹರಿತಾವ. ಆಫ್ ದೀಸ್, ಇವುಗಳಲ್ಲಿ ಒನ್ ಗೋಸ್ ಥ್ರೂ ದಿ ಮಿಡಲ್ ಆಫ್ ದ ಬಾಡಿ ಅಂಡ್ ಎಕ್ಸಿಸ್ಟ್ ಫ್ರಮ್ ದಿ ಕ್ರೌನ್ ಆಫ್ ದ ಹೆಡ್. ಶರೀರದ ಮಧ್ಯಂತರದಿಂದ ಪ್ರಾರಂಭ ಆಗಿ ಹೋಗಿ ಅದು ಎಲ್ಲಿ ಕೊನೆಗೊಳ್ತದ ಅಂದ್ರ ಬ್ರಹ್ಮರಂಧ್ರದಲ್ಲಿ ಕೊನೆಗೊಳ್ತದ. ಇಟ್ ಈಸ್ ಕಾಲ್ಡ್ ಬ್ರಹ್ಮರಂಧ್ರಂ. ಅದಕ್ಕೆ ಬ್ರಹ್ಮರಂಧ್ರ ಅಂತಾರ, ವಿಚ್ ಇಸ್ ಟೆಂಡರ್ ಪಾರ್ಟ್ ಆಫ್ ದಿ ಹೆಡ್. ಆ ಬ್ರಹ್ಮರಂಧ್ರ ಎಲ್ಲೈತಿ ಅಂದ್ರ ಈ ಹಳ್ಳೆತ್ತಿ ಅಂತ ನೋಡ್ರಿ, ಹಳ್ಳೆತ್ತಿ ಮಕ್ಕಳಿಗೆ ನೋಡ್ಲಿ ಗೊತ್ತಾಗ್ತೈತಿ, ನಿಮ್ಗೂ ಹಿಡಿದು ಹೋಗ್ಕೊಟ್ರಿ ಗೊತ್ತಾಗತ್ತೆ. ಸ್ವಲ್ಪ ಅಲ್ಲಿ ಕೊಳ್ಳೆತ್ತಾಗ ಇರ್ತದೆ, ಮೆತ್ತಿಗಿರ್ತದ. ಆ ಅಲ್ಲೇ ಒಂದು ತೂತನ್ನ ಕೊರೆದು ಅಲ್ಲಿಂದ ಜೀವ ಹೊರಗೆ ಹೋಗ್ತದೆ. ಆ ಜೀವ ಹೊರಗೆ ಹೋಗ್ತದೆ ಎಕ್ಸಿಟ್ ಫ್ರಮ್ ದಿ ಕ್ರೌನ್ ಆಫ್ ದಿ ಹೆಡ್. ಇಟ್ ಈಸ್ ಕಾಲ್ಡ್ ಬ್ರಹ್ಮರಂಧ್ರಂ, ವಿಚ್ ಈಸ್ ಅ ಟೆಂಡರ್ ಪಾರ್ಟ್ ಆಫ್ ದಿ ಹೆಡ್. At the exit, the Sukshma Nadi connects with the path called Shuklagati or Devayana, which leads to Brahmaloka. The Sukshma Shariram of Upasaka takes this route to Brahmaloka. He attains Krama Mukti. The Sukshma Shariram of the non-Upasaka, Karmi, will emerge out of other Nadi that are pointed in the directions other than up that is Brahmaloka. Thus he takes a free birth in other lokas. ಈ ರೀತಿ ಉಪಾಸಕರು ಕ್ರಮಮುಕ್ತಿಯ ಸಲುವಾಗಿ ಬ್ರಹ್ಮಲೋಕಕ್ಕೆ ಪ್ರಯಾಣ ಮಾಡ್ತಾರ. ಅವರು ಆ ಒಂದು ನಾಡಿಯಿಂದ ಪ್ರಯಾಣ ಮಾಡ್ತಾರೆ. ಇನ್ನು ಉಳಿದ ನಾಡಿಯಿಂದ ಪ್ರಯಾಣ 100 ನಾಡಿ ಇದಾವಲ್ಲ, ಆ 100 ನಾಡಿಯಿಂದ ಸಾಯುವ ಸಮಯದಲ್ಲಿ ಯಾರ ಪ್ರಯಾಣ ಮಾಡ್ತಾರ ಅವರು ಮತ್ತು ಈ ಲೋಕದಲ್ಲಿ ಹುಟ್ಟಿ ಮನುಷ್ಯ ಜನ್ಮರನ್ನ ಮತ್ತು ಹುಟ್ಟಿ ಬರ್ತಾರ. ಇಷ್ಟು ವ್ಯತ್ಯಾಸ ಅಂತ ಹೇಳಿದ್ರಿ. ಇಲ್ಲಿಗೆ ಮುಗಿತು. ಮುಂದಿನ ಶ್ಲೋಕ ಯಾವುದು? 17ನೇ ಶ್ಲೋಕವನ್ನು ಓದೋಣ. 17ನೇ ಶ್ಲೋಕ ಏನ್ ಹೇಳ್ತದ ನೋಡೋಣ. ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ ತಂ ಸ್ವಾಚರಿರಾತ್ ಪ್ರಿಯೇವಂ ಮಜ್ಞಾದಿವೇಶಿಕಾಂ ಧೈರ್ಯೇಣ ತಂ ವಿದ್ಯಾ ಶುಕ್ರಂ ಅಮೃತಂ ಇತಿ. ಇದು ಇಷ್ಟು ಮಂತ್ರ. ಇದು ಮಂತ್ರದ ಅರ್ಥ ಏನ್ ಹೇಳ್ತಾರ ಅಂದ್ರೆ, ಅಂತರಾತ್ಮನಾದ ಪುರುಷನು ಅಂಗುಷ್ಟ ಮಾತ್ರನಾಗಿ, ಅಂದ್ರೆ ಆ ಹೃದಯದಷ್ಟ ಅಂಗುಷ್ಟ ಮಾತ್ರನಾಗಿ ಆತ್ಮನು ಜನಗಳ ಹೃದಯದಲ್ಲಿ ಯಾವಾಗಲೂ ಇದ್ದುಕೊಂಡಿರುತ್ತಾನೆ. ನೊಸೆಯ ಹುಲ್ಲಿನಿಂದ ದಂಟನ್ನು ತೆಗೆಯುವಂತೆ ಧೈರ್ಯದಿಂದ ಆತನನ್ನು ತನ್ನ ಶರೀರದಿಂದ ಹಿರಿದುಕೊಳ್ಳಬೇಕು. ಅವನನ್ನು ಶುಕ್ರನೆಂದು ಅಮೃತನೆಂದು ತಿಳಿದುಕೊಳ್ಳಬೇಕು.
ಅವನನ್ನು ಶುಕ್ರನೆಂದು ಅಮೃತನೆಂದು ತಿಳಿದುಕೊಳ್ಳಬೇಕೆಂದು ಹೀಗೆ ಉಪನಿಷತ್ತು ಮುಗಿಯಿತು ಅಂತ ಇತ್ತು. ಶಬ್ದಾರ್ಥ ನೋಡ್ರಿ, 17ನೇ ಶ್ಲೋಕದ ಶಬ್ದಾರ್ಥ ಹೇಳಿದ್ರು. ಪುರುಷಯ ಅಂತರಾತ್ಮ, ಈ ಆತ್ಮ ಸ್ವರೂಪ ಹೆಂಗದ ಅಂದ್ರ ಅವನು ಅಂತರಾತ್ಮನಾಗಿದ್ದಾನೆ. ದ ಬ್ರಹ್ಮನ್ ಈ ದ ಇನ್ನರ್ ಸೆಲ್, ಬಹಳ ಒಳಗ್ ಇನ್ನೇನು ಒಳಗ್ ಹೋಗಕ್ ಆಗೋದಿಲ್ಲ ಅಂದಾಗ ಅಲ್ಲದಾನು ಆತ್ಮ ಅಂತ. ಪೂಜಿ ಶಬ್ದ ಸೈಜ್ ಆಫ್ ದಿ ಥಂಬ್, ನಮ್ಮ ಅಂಗುಷ್ಟ ಮಾತ್ರದ ಸ್ಥಳನ ಅಂತ ಒಂದು ಸೈಜ್ ಕೊಟ್ಟಾರ ಉಪಾಸಕರಿಗೆ. ನಮ್ಮ ಅಂಗುಷ್ಟ ಐತಲ್ಲ ಅಷ್ಟು ಸೈಜ್ ಆತ್ಮ ಅದ ಅಂತ. ಯಾರಿಗೆ ಇದು? ಕನಿಷ್ಠ ಅಧಿಕಾರಿಗಳಿಗೆ ಉಪಾಸನೆ ಮಾಡ್ಲಿಕ್ಕೆ ರೂಪ ಬೇಕಲ್ಲ ಅವ್ರಿಗೆ. ಅದಕ್ಕೆ ಯಾಕ ಅವ್ರಿಗೆ ನಿರಾಕಾರ ತಿಳಿದಿಲ್ಲ ಅವ್ರಿಗೆ, ಅದಕ್ಕೆ ಒಂದು ರೂಪ ಕೊಟ್ಟೆ ಆಗತ್ತಾರ. ಸದಾ ಸನ್ನಿವಿಷ್ಟ, ಇಟ್ ಈಸ್ ಎವರ್ ಸೀಟೆಡ್ ಇನ್, ಎಲ್ಲೈತದು ವಾಸಸ್ಥಾನ. ಅದು ಆ ಒಂದು ಅಂಗುಷ್ಟ ಮಾತ್ರದ ಆತ್ಮನ ಎಲ್ಲಿ ಕೂತ್ಕೊಂಡಪ್ಪ ಅಂದ್ರ ಆ ಹೃದಯದಲ್ಲಿ ವಾಸವಾಗಿದ್ದಾನೆ. ಹೃದಯ ಸದಾ ಸನ್ನಿವಿಷ್ಟ, ಯಾವಾಗ್ಲೂ ಅದಾನ. ಜನಾನಾಂ, ಯಾರ ಹೃದಯ? ಎಲ್ಲ ಜನರ ಹೃದಯ, ಆಫ್ ದ ಪೀಪಲ್, ಜನಾನಾಂ. ಪ್ರವೃಹೇತತಂ ಅಂದ್ರ ಒನ್ ಶುಡ್ ಸಪರೇಟ್ ದ್ಯಾಟ್ ಸೆಲ್ಫ್. ಆ ಆತ್ಮನನ್ನ ಬೇರೆ ಮಾಡಿ ತಿಳ್ಕೋಬೇಕು. ಒನ್ಸ್ ಓನ್ ಬಾಡಿ, ಸ್ವ ಶರೀರ, ತಮ್ಮ ಸ್ವತಃ ಶರೀರದಿಂದ ಆತ್ಮನನ್ನ ಬೇರೆ ಮಾಡಿ ತಿಳ್ಕೋಬೇಕು. ಧೈರ್ಯನ, ಬಹಳ ಧೈರ್ಯ ಬೇಕಿದೆ. ಇವ ಈಶಿಕಾ ಲೈಕ್ ಎ ಸ್ಟಾಕ್ ಆಫ್ ಮುಂಜಾ ಹುಲ್ಲಿನ, ಆ ಮುಂಜಾನು ಹುಲ್ಲದ, ಆ ಹುಲ್ಲದೊಳಗ ಅದು ಒಂದ್ ಮೆತ್ತದ ಭಾಗ ಇರ್ತದ. ಅದ್ರ ಹೆಂಗ್ ಎಳ ತೆಗಿತಾರಲ್ಲ ಒಳಗೆ ಮೆತ್ತಂದಿರ್ತದ, ಹಂಗ ತೆಗಿಬೇಕು ಅಂತ ಹೇಳ್ತಾರ. ಬಹಳ ಸೂಕ್ಷ್ಮ ಇರ್ತದ. ಮುಂಜಾ ಗ್ರಾಸ್ನಾಗಿನ ಹೆಂಗ ಆ ಎಳೆಯನ್ನ ತೆಗಿತಾರ, ಒಳಗಿಂದು ಮ್ಯಾಗ ರಫ್ ಇರ್ತದ, ಒಳಗಿಂದ ಮೆತ್ತಗಿರ್ತದ. ಅದನ್ನ ಹೆಂಗ್ ಎಳ ತೆಗಿತಾರಲ್ಲ ಆ ಮುಂಜಾ ಗ್ರಾಸ್ ಅನ್ನುವಂತದನ್ನ, ಹಂಗ ಇಲ್ಲಿ ಆತ್ಮ ಮತ್ತು ಈ ಶರೀರವನ್ನ ಬೇರೆ ಬೇರೆ ಮಾಡಬೇಕು ಅಂತ ಹೇಳ್ತಾರೆ. ವಿದ್ಯಾತ್ ತಮ್, ಒನ್ ಶುಡ್ ನೋ ದ್ಯಾಟ್ ಸ್ವಲ್ಪ ಆ ಒಂದು ಆತ್ಮ ಹೆಂಗ್ ಅಂತ ತಿಳ್ಕೋಬೇಕು. ಶುಕ್ರಂ ಅಮೃತಂ, ಅದು ಶುದ್ಧದ, ಅದು ಪ್ಯೂರ್ ಅದ ಮತ್ತು ಅದು ಅಮರದ ಅಂತ ತಿಳಿಬೇಕು. ವಿದ್ಯಾತ್ ತಮ್ 2 ಸಲ ಯಾಕೆ ಹೇಳಾಗತ್ತಾರ? ಉಪನಿಷತ್ತಿಗೆ ಮುಗೀತು ಅಂತ. ಇನ್ನೊಮ್ಮೆ ಏನ್ ಹೇಳಾಗತ್ತೈತಿ? ಒನ್ ಶುಡ್ ನೋ ದ ಸೆಲ್ಫ್ ಟು ಬಿ ಶುಕ್ರಂ ಅಂಡ್ ಅಮೃತಂ. ಒಬ್ಬ ಮನುಷ್ಯ ಯಾವ ಜ್ಞಾನ ಪಡ್ಕೋಬೇಕಂತಾನ, ಆ ಶರೀರದಿಂದ ಆ ಆತ್ಮನನ್ನ ಹೆಂಗ ಬೇರ್ಪಡಿಸ್ಬೇಕು ಅಂದ್ರ ಆ ಮುಂಜಾಗ್ರಾಸನಿಂದ ಆ ದೇಹನೇ ಹೆಂಗ ಬೇರೆ ಮಾಡ್ತಾರಲ್ಲ ಹಂಗ ಬೇರೆ ಮಾಡಿ ಅದು ಆತ್ಮ ಹೆಂಗದ, ಶುದ್ಧದ ಮತ್ತು ಅಮರದ ಅಂತ ತಿಳ್ಕೋಬೇಕು. ಇತಿ ಅಂತಂದಾಗ ಈ ರೀತಿ ಉಪನಿಷತ್ತು ಮುಗಿ. ಇದು ಶಬ್ದಾರ್ಥ. ಇದರ ವಿಶೇಷ ಅರ್ಥವನ್ನ ಹೇಳ್ತಾರೆ ಮುಂದಿನ ಶ್ಲೋಕದ 9:44 ಮುಗಿದ ಹೋಗ್ತೇನೆ ನೋಡೋಣ. Lord Yama doesn't want to finish the teaching with Brahma Mukti. Brahma Muktiಯಿಂದ ಭಗವಂತ ಯಮ ಇಲ್ಲಿ ಪಾಠವನ್ನ ತನ್ನ ಪಠೋಪನಿಷತ್ ಪಾಠವನ್ನ ಮುಗಿಸ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಯಾಕಂದ್ರೆ ಬಿಕಾಸ್ ದ ಸ್ಟೂಡೆಂಟ್ ಜನರಲಿ ಓನ್ಲಿ ರಿಮೆಂಬರ್ಸ್ ದ ಲಾಸ್ಟ್ ಪಾಯಿಂಟ್ ಇನ್ ದ ಟೀಚಿಂಗ್. ಮತ್ತ ಏನಾಗ್ತದ ಅಂದ್ರೆ ಕೊನೆಗೆ ಏನ್ ಹೇಳಿದ್ರು ಅದನ್ನ ನೆನಪು ಉಳಿತದ ಯಾರಿಗೆ? ವಿದ್ಯಾರ್ಥಿಗಳಿಗೆ. ಆದ್ದರಿಂದ ಸೊ ಈ ರಿಟರ್ನ್ಸ್ ಟು ಜೀವನ್ ಮುಕ್ತಿ ಇನ್ ದಿ ಮತ್ ಜೀವನ್ ಮುಕ್ತಿಗೆ ಹೊಳ್ಳಿ ಬರ್ತಾನ. ಬ್ರಹ್ಮ ವಿದ್ಯಾ ಫಲಂ ಈಸ್ revisited and is it reascertained in this mantra. ಫಸ್ಟ್ ಬ್ರಹ್ಮ ವಿದ್ಯಾ is summarized. ಇಲ್ಲೇ ಏನ್ ಹೇಳಾಗತ್ತಾರ? ಜೀವನ್ ಮುಕ್ತಿ ವಿಷಯ ಹೇಳಾಗತ್ತಾರ. ಬ್ರಹ್ಮ ವಿದ್ಯಾದ ಫಲ ಅದಕ್ಕಿಂತ ಮೊದಲ ಬ್ರಹ್ಮ ವಿದ್ಯಾವನ್ನ ಇನ್ನೊಮ್ಮೆ ಹೇಳಾಗತ್ತಾರ. ದೇರ್ ಈಸ್ ಅನ್ ಇನ್ನರ್ ಸೆಲ್ಫ್, ಅಂತರಾತ್ಮ ಅಂತದ. ದಟ್ ಈಸ್ ಆಸ್ ದೋ ದ ಸೈಜ್ ಆಫ್ ಥಂಬ್. ಅದು ಒಂದು ಅಂಗುಷ್ಟ ಮಾತ್ರ ಅಂತಿಕೊಂಡು ಊಹೆ ಮಾಡಿ ಒಂದು ಆಕಾರ ಕೊಟ್ಟು ಹೇಳಾಗತ್ತಾರ. ನಿಜವಾಗಿ ಅದು ವ್ಯಾಪಕದ, ಅಲ್ಲಿ ಆಕಾರ ಕೊಟ್ಟು ಹೇಳಾಗತ್ತಾರ. ಅದಕ್ಕೆ ಆಕಾರ ಎಷ್ಟದ ಅಂದ್ರೆ ನಮ್ಮ ಅಂಗುಷ್ಟ ಮಾತ್ರದ ಅಷ್ಟ ಐತಿ ಅಂತ. ಅಂದ್ರೆ ನಮ್ಮ ಹೆಬ್ಬೆರಳಿನ ಏನ್ ತುದಿ ಐತಲ್ಲ ಆ ತುದಿಗೆ ಏನಂತಾರ ಅವರು? ಅಂಗುಷ್ಟ ಮಾತ್ರ ಅಂತ. ದ್ಯಾಟ್ ಅಂತರಾತ್ಮ ಈಸ್ ಪುರುಷ. ಆ ಅಂತರಾತ್ಮ ಏನದ ಅವನೇ ಆತ್ಮ, ಪುರುಷ ಅದಾನ. We have seen the 2 meanings before, the dweller of the body and all pervading. ಯಾವನು ಈ ಆತ್ಮ ಅದಾನ, ಅಂಗುಷ್ಟ ಮಾತ್ರ ಈ ಶರೀರದಲ್ಲಿ ಅದಾನ, ಈ ಶರೀರದಲ್ಲಿ ಹೊರಗಿನ ವ್ಯಾಪಕವಾಗಿ ಅದಾನ. ಅದೇ ಆತ್ಮ ಇಲ್ಲಿ ಅಂಗುಷ್ಟ ಮಾತ್ರದಿಂದ ಅದಾನ ನಮ್ಮ ಹೃದಯದಾಗಂತ ಶ್ರುತಿ ನಮಗ ಅಂದ್ರೆ ಕನಿಷ್ಠ ಮತ್ತು ಮಧ್ಯಮ ಅಧಿಕಾರಿಗಳಿಗೆ ಆಕಾರವನ್ನು ಕೊಟ್ಟು ಹೇಳಾಗತ್ತ. ಆತ್ಮ ಇಸ್ ಪ್ರೆಸೆಂಟ್ ಇನ್ ಎವ್ರಿ ಒನ್ಸ್ ಹಾರ್ಟ್. ಪ್ರತಿಯೊಬ್ಬರ
ಒಂದು ಮನಸ್ಸಿನಲ್ಲಿ, ಹಾರ್ಟ್ ಅಂದ್ರೆ ಹೃದಯ ಅಂದ್ರೆ ಮನಸ್ಸು ಅಂತ ಕೊಡು. ಆ ಮನಸ್ಸಿನಲ್ಲಿ ಆತ್ಮನ ಸ್ಥಾನ ಅದ ಎಷ್ಟದ, ಅದು ಆಕಾರ ಒಂದು ಆಕಾರ ಕೊಡ್ಬೇಕಲ್ಲ. ಆಯ್ತಪ್ಪ, ಇನ್ನು ಅಂಗುಷ್ಟು ಮಾತ್ರ ಅದ ನೋಡು. ಎಲ್ಲದ ನಿನ್ನ ಮನಸ್ಸಿನಾಗ ಐತ್ ನೋಡು. ಹೃದಯ ಮನಸ್ಸು ಅಂದ್ರೆ ಎರಡು ಒಂದ. ಇಟ್ ಇಸ್ ಪ್ರೆಸೆಂಟ್ ಆಸ್ ದಿ, ಅದು ಹೆಂಗದಪ್ಪ ಅಂದ್ರ ಅದು ಅರಿವು ರೂಪದಿಂದ ಅದ. ಇಟ್ ಇಸ್ ಪ್ರೆಸೆಂಟ್ ಆಸ್ ಕಾನ್ಸಿಯಸ್ನೆಸ್ ವಿಟ್ನೆಸಿಂಗ್ ದ ಪ್ರೆಸೆನ್ಸ್ ಅಂಡ್ ಅಬ್ಸೆನ್ಸ್ ಆಫ್ ಥಾಟ್ಸ್. ಅಂದ್ರ ಇಲ್ಲಿ ಮನಸ್ಸಿನಾಗ ಬರುವಂತ ವಿಚಾರಗಳನ್ನ, ಆ ವಿಚಾರಗಳನ್ನ ಅರ್ಕುವಂತ, ವಿದ್ರ ವಿಚಾರಗಳ ಅರಿತಿ, ವಿತ್ತಿಲ್ಲದಂದ್ರ ವಿಚಾರಗಳ ಅಭಾವವನ್ನು ಅರ್ಕುವಂತ ಅದ ನೋಡಪ್ಪ ಅಂತ ಹೇಳ್ತಾರೆ ಕನಿಷ್ಠ ಅಧಿಕಾರಿ. ಬ್ರಹ್ಮ ವಿದ್ಯಾ ಈಸ್ ಸಪರೇಟಿಂಗ್ ದಿ ಆತ್ಮ ಫ್ರಮ್ ದಿ ಕಂಟೈನರ್ ಅನಾತ್ಮ. ಇದೆ ಬ್ರಹ್ಮ ವಿದ್ಯಾ ಅಂದ್ರೆ ಏನಪ್ಪಾ ಅಂತಂದ್ರ ಈ ಒಂದು ಶರೀರದಿಂದ ಆತ್ಮನನ್ನ ಬೇರೆ ಮಾಡಿ ಅದು ಸಾಕ್ಷಿಯಾಗಿ ಆ ಮನಸ್ಸಿನಲ್ಲಿದ್ದಂತ ವಿಚಾರಗಳಿದ್ದಾಗ ವಿಚಾರಗಳನ್ನ ತಿಳಿಸಿ ಬೇರೆ ಆಗಿದ್ದು, ಆ ವಿಚಾರಗಳು ಇರದೇ ಇದ್ದಾಗ ಆ ವಿಚಾರಗಳ ಅಭಾವವನ್ನು ತಿಳ್ಕೊಂತ ಅಲ್ಲೇ ಹೃದಯದಲ್ಲಿ ಅದ ನೋಡಪ್ಪ. ಅಂದ್ರೆ ಈ ಶರೀರಕ್ಕಿಂತ ಬೇರೆ ಐತಿ ನೋಡು. One should separate that consciousness from the body, the matter. ಪ್ರಕೃತಿಯಿಂದ ಆತ್ಮನನ್ನ ಬೇರೆ ಮಾಡಬೇಕು. This is the discrimination called ಆತ್ಮ ಅನಾತ್ಮ ವಿವೇಕ. ಇದಕ್ಕೇನಂತಾರ? ಹಿಂಗ ಮಾಡೋದಕ್ಕ ಶಾಸ್ತ್ರದಾಗ ಆತ್ಮ ಅನಾತ್ಮ ವಿವೇಕ ಅಂತಾರ. ಇನ್ನೊಂದು ಹೆಸರು ಏನಂದ್ರ ದೃಕ್ ದೃಶ್ಯ ವಿವೇಕ. ನೀನು ದೃಕ್ ಅದೀಪ, ನೀ ಎಂದು ದೃಶ್ಯ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. This discrimination or separation is an intellectual process that consists of subtle understanding and therefore requires a subtle intellect. ಈ ಒಂದು ಆತ್ಮ ಅನಾತ್ಮ ವಿವೇಕ ಅನ್ನುವಂಥದ್ದು ಏನದ, ಇದು ಆತ್ಮ ಅನಾತ್ಮದಿಂದ ಬೇರೆ ಮಾಡುವಂತ ವಿಧಾನದ ಅಷ್ಟ ಅಲ್ಲ. ಇದು ಭೌತಿಕ ಕಾರ್ಯ ಅಲ್ಲ, ಇದು ಮಾನಸಿಕ ಕಾರ್ಯ, ಬುದ್ಧಿಯ ಕಾರ್ಯ ಅದ. ಇದು ಬಹಳ ಸೂಕ್ಷ್ಮ ಅದ ಇದು ಮಾಡೋದು. ಆದ್ರಿಂದ ಬುದ್ಧಿ ಬಹಳ ಸೂಕ್ಷ್ಮ ಬೇಕಾಗ್ತದ. ದೇರ್ ಇಸ್ ನೆವರ್ ಎ ಫಿಸಿಕಲ್ ಸಪರೇಷನ್ ಇನ್ ಎನಿ ಸ್ಟೇಟ್. ಯಾವುದೇ ಅವಸ್ಥೆ ಒಳಗ, ಜಾಗರ ಆಗಲಿ, ಸ್ವಪ್ನ ಆಗಲಿ, ಸುಷುಪ್ತಿ, ಈ ಮೂರು ಅವಸ್ಥೆ ಒಳಗ ಇದನ್ನ ಬೇರೆ ಬೇರೆ ಮಾಡ್ಲಿಕ್ಕೆ ಯಾವುದೋ ಒಂದು ಭೌತಿಕ ಕ್ರಿಯೆಯಿಂದ ಇದು ಸಾಧ್ಯ ಇಲ್ಲ. ಯಾವುದು ಭೌತಿಕ ಕ್ರಿಯೆಯಿಂದ ಸಾಧ್ಯ ಇಲ್ಲ. One must be including ನಿರ್ವಿಕಲ್ಪಕ ಅವಸ್ಥಾ ಸಮಾಧಿ. ನಿರ್ವಿಕಲ್ಪ ಸಮಾಧಿ ಒಳಗೆ ಹೋದ್ರು ನಿಮ್ಗೆ ಬೇರೆ ಮಾಡಕ್ ಬರುದಿಲ್ಲ. ಆತ್ಮ ಅನಾತ್ಮ ವಿವೇಕ ಮಾಡಿ ಬೇರೆ ಮಾಡಕ್ ಬರುದಿಲ್ಲ. One must be alert in separating Atma and Anatma, just as one would be careful in separating a stalk from the munja grass. ಆ ಮುಂಜಾ ಅನ್ನುವಂತ ಒಂದು ಹುಲ್ಲದ, ಆ ಹುಲ್ಲಿನಲ್ಲಿ ಏನದ, ಆ ಒಳಗಿನ ಭಾಗವನ್ನು ಸಪರೇಟ್ ಮಾಡ್ಲಿಕ್ಕೆ ಜಗ್ಗಿ ಬಿಟ್ರೆ ಮೆತ್ತ ಜಗ್ಗಿರ ಅದ ಒಳಗಿನ ಸ್ಟಾಕ್ ಬೇರೆ ಆಗ್ತದೆ, ಮ್ಯಾಗಿನ ಹುಲ್ಲು ಬೇರೆ ಆಗ್ತದೆ. ಆ ರೀತಿ ಹೆಂಗ ಅದು ಮುಂಜಾ ಗ್ಲಾಸ್ ಬೇರೆ ಮಾಡ್ತಾರಲ್ಲ, ಹಂಗ ಇಲ್ಲಿ ವಿವೇಕದಿಂದ ಆತ್ಮಾನಾತ್ಮವನ್ನ ಬೇರೆ ಮಾಡಿ ಆತ್ಮನೇ ದೃಕ್ ಅದ, ಅನಾತ್ಮ ದೃಶ್ಯ ಅದ ಅಂತ ತಿಳ್ಕೊಂಡು ವಿವೇಕ ಮಾಡ್ರಿ. ದೃಕ್ ದೃಶ್ ವಿವೇಕ ಮಾಡ್ರಿ, ಅಥವಾ ಆತ್ಮ ಅನಾತ್ಮ ವಿವೇಕ ಮಾಡ್ರಿ ಅಂತ ಹೇಳಾಗತ್ತ. ಒನ್ ಮಸ್ಟ್ ಬಿ ಕೇರ್ಫುಲ್ ಬಿಕಾಸ್ ದ ಗ್ರಾಸ್ ಹ್ಯಾಸ್ ಎ ಶಾರ್ಪ್ ಎಡ್ಜ್. ಆ ಹುಲ್ಲಿಗೆ ಬಹಳ ಹರ್ತವಾದಂತ ಒಂದು ತುದಿ ಅದ, ಕೈ ಹರಿಬೇಕು. ಅದಕ್ಕ ಅದನ್ನ ಹುಷಾರಿಂದ ಅದನ್ನ ಹೆಂಗ್ ಮಾಡ್ಬೇಕು, ಹಂಗ ಇಲ್ಲೇನು ಆತ್ಮ ಅನಾತ್ಮ ಬೇರೆ ಮಾಡ್ಬೇಕಂದ್ರೆ ಬಹಳ ಹುಷಾರಿಂದ ಮಾಡ್ಬೇಕು. ಬಹಳ ಸೂಕ್ಷ್ಮ ಬುದ್ಧಿ ಇದ್ದವ್ರಿಗೆ ಆಗ್ತದ, ಬಹಳ ರಫ್ ಬುದ್ಧಿ ಇದ್ದವ್ರಿಗೆ ಆಗುದಿಲ್ಲ ಅಂತ. Then one should know that this consciousness is that Brahman. ಇದೇನು ಅರಿವದ ಅದೇ ಆತ್ಮತತ್ವ ಅಂತ ಹೇಳ್ತಾರೆ. Described in the Upanishad as pure and eternal. ಯಾವುದನ್ನ ಆತ್ಮನನ್ನ ಶಾಸ್ತ್ರದಲ್ಲಿ ಅಗ್ನಿ ಶುದ್ಧದ, ಅಲ್ಲಿ ಅಶುದ್ಧ ಅನ್ನುವಂಥದ್ದು ಇಲ್ಲ ಇಲ್ಲ, ಎಲ್ಲವೂ ಶುದ್ಧದ. ಮತ್ತೆ ಹೆಂಗದ ಅದು ಅಮರ, ಅದಕ್ಕೆ ಹುಟ್ಟು ಸಾವುಗಳು ಇಲ್ಲ. ಅಂಡ್ ದಟ್ ಐ ದ ಕಾನ್ಶಿಯಸ್ನೆಸ್ ಐ ಆಮ್ ಬ್ರಹ್ಮನ್. ಅದೇ ನಾನು ಇದ್ದೇನೆ ಅನ್ನೋಂತ ಅಪರೋಕ್ಷ ಜ್ಞಾನ ಆಗ್ಬೇಕು. ಆತ್ಮ ಇದೆ ಅಂತ ಆಗ್ಬೇಕು, ಆ ಆತ್ಮ ನಾನೇ ಇದ್ದೇನೆ ಅನ್ನೋ ಜ್ಞಾನ ಆಗ್ಬೇಕು. ಮೊದಲ ಪರೋಕ್ಷ ಜ್ಞಾನ ಆಗ್ಬೇಕು, ಆ ನಂತರ ಅಪರೋಕ್ಷ ಜ್ಞಾನ ಆಗ್ಬೇಕು. ದಿಸ್ ಈಸ್ ತತ್ಪದ ಐಕ್ಯಂ. ಅಂಡ್ ದೇರ್ಫೋರ್ ಇಟ್ ಇಸ್ ಎ ಮಹಾವಾಕ್ಯಂ. ಆದ್ದರಿಂದ ಇದು ತತ್ಪದ ವೈಕ್ಯ ಅನ್ನುವಂಥದ್ದು, ಆದ್ದರಿಂದ ಇದು ಮಹಾವಾಕ್ಯ ಅನ್ಸ್ಬೋದು. ಇನ್ ಸಮರಿ, ದಿಸ್ ಐಡೆಂಟಿಫೈಸ್ ದ ಬಾಡಿ ಅಂಡ್ ಐಡೆಂಟಿಫೈಸ್ ದ ಬ್ರಹ್ಮನ್. ಈ ಶರೀರ ಮನಸ್ಸುಗಳಿಗೆ ನಾನು ನಾನು ಅಂತ ಅಜ್ಞಾನ ಕಾಲದಾಗ ಹೆಂಗ್ ಬಂದಿಯಲ್ಲ, ಈಗ ಶರೀರಕ್ಕೆ ಸಾಕ್ಷಿಯಾಗಿರುವಂತ ಆತ್ಮನನ್ನ ನಾನು ನಾನು ಅಂತ ಇರೋದು.
ಚಿನ್ಮುದ್ರಾ ಸಿಂಬಲೈಸಸ್ ದಿಸ್. ಆ ಚಿನ್ಮುದ್ರಾ ಅಂತ ಏನ್ ಹಾಕ್ತಾರಲ್ಲ, ಆತ್ಮ ಅನಾತ್ಮ ಬೇರೆ ಮಾಡಿ ಆತ್ಮನೇ ನಾನು ಅಂತ ತಿಳಿದಕ್ಕ ಅದು ಚಿನ್ಮುದ್ರಾ ಅಂತ. ಸಪರೇಟ್ ಯುವರ್ ಸೆಲ್ಫ್ ಫ್ರಮ್ 3 ಬಾಡಿ ಅಂಡ್ ಅಸೋಸಿಯೇಟ್ ಯುವರ್ ಸೆಲ್ಫ್ ವಿತ್ ಬ್ರಹ್ಮನ್. ಇದೊಂದು ಸ್ವಲ್ಪ ವಿಡಿಯೋ ಆನ್ ಮಾಡಿ ಹೇಳ್ತೀನಿ ನೋಡ್ರಿ. ಇದಕ್ಕೆ ಏನಂತಾರ್ರಿ? ಚಿನ್ಮುದ್ರಾ. ಇದು ಆತ ಚಿನ್ಮುದ್ರಾ ಸಿಂಬಲೈಸ್ ಸಪರೇಷನ್ ಆಫ್ 3 ಬಾಡಿ. ಇವು ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ 3 ಶರೀರದಿಂದ ಬೇರೆ ಮಾಡಿ ಮೊದಲ ಈ ಜೀವಾತ್ಮ ಈ ಕಡೆ ಕೂಡ್ಕೊಂಡಿದ್ದ, ಈಗ ಈ ಕಡೆ ಬ್ರಹ್ಮ ಕೂಡ್ಕೊಂಡ. ಈ ಬ್ರಹ್ಮ ಕೂಡ್ಕೊಂಡ ಜೀವಾತ್ಮ ಪರಮಾತ್ಮ ಐಕ್ಯ ಇವು ಬೇರೆ ಆದ್ರು. ಇದಕ್ಕೆ ಚಿನ್ಮುದ್ರಾ ಅಂತ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಬೇರೆ ಆದ್ವು. ಈಗ ಜೀವವು ಈ ಬ್ರಹ್ಮದ ಸೇರ್ಕೊಂಡು ಜೀವಾತ್ಮ ಪರಮಾತ್ಮ ಐಕ್ಯ. ಈ ರೀತಿ ಅಂತಾರಲ್ಲ, ಇದು ಆತ್ಮ ಅನಾತ್ಮ ವಿವೇಕ ಮಾಡಿ ಆತ್ಮನನ್ನ ಬ್ರಹ್ಮನೊಂದಿಗೆ ಕೂಡಿಸಿ ಆಮೇಲೆ ವಿವೇಕಿ ಅಂತ. ಸಪರೇಟ್ ಯುವರ್ ಸೆಲ್ಫ್ ಫ್ರಮ್ ದ 3 ಬಾಡಿ ಅಂಡ್ ಅಸೋಸಿಯೇಟ್ ಯುವರ್ ಸೆಲ್ಫ್ ವಿತ್ ಬ್ರಹ್ಮನ್. ಅಂಗುಷ್ಟ ಮಾತ್ರ ಬ್ರಹ್ಮನ್. ದಿಸ್ ಇಸ್ ಬ್ರಹ್ಮ ವಿದ್ಯಾ ದಟ್ ವಿಲ್ ಗಿವ್ ಜೀವನ್ ಮುಕ್ತಿ. ಇದೇ ಬ್ರಹ್ಮ ವಿದ್ಯಾ, ಇದೇ ನಿಮಗೆ ಜೀವನ್ ಮುಕ್ತಿ ಕೊಡ್ತದ. ಪ್ರಾರಬ್ಧ ಇರ್ಮಠ, ಪ್ರಾರಬ್ಧ ತೀರ್ಥ ಅಂದ್ರೆ ವಿದೇಹ ಕೈವಲ್ಯ ಆಗ್ತದ. This is repeated to indicate the conclusion of ಯಮ ನಚಿಕೇತ ಸಂವಾದ. ಇಲ್ಲಿಗೆ 2 ಸಲ ರಿಪೀಟ್ ಮಾಡಿದ್ರು ಮಂತ್ರನ. ಆದ್ದರಿಂದ ಉಪನಿಷತ್ ಇಲ್ಲಿಗೆ ಮುಗಿಯಿತು ಅನ್ನುವಂತ ಮಾತು. ನಚಿಕೇತ ಮತ್ತು ಯಮನ ಸಂವಾದ ರೂಪದಿಂದ ಇದ್ದಂತ ಕಠೋಪನಿಷತ್ತು ಇಲ್ಲಿಗೆ ಮುಗಿಯಿತು. 18ನೇ ಮಂತ್ರ ಬಂದದ. ಆ ಮಂತ್ರ 18, 19, 2 ಬಗ್ಗೆ ನೋಡೋಣ. 18ನೇ ಮಂತ್ರ ವಿದ್ಯೆಯನ್ನು ಹೊಗಳೋದಕ್ಕಾಗಿ not going. Why? ಪ್ರಕಾಶ್ ಅವ್ರು ಏನೋ ವ್ಯವಸ್ಥೆ ಮಾಡ್ರಿ. ಉಳ್ಕದ್ರ ಫೋಟೋ ಕಾಣಲು ಪ್ರಕಾಶ್ ಅವ್ರು ಏನೋ ಮಾಡ್ದಂಗ ನೀವು ಪೆನ್ ಹಾಕದಂಗ ಇಲ್ರಿ, ಫೋಟೋ ಕಳ್ಸ್ಕೊತವ್ರಿ. ನಿಮ್ದು ಒಬ್ಬದ ಕಾಣಾಗದ, ಉಳ್ಕದವ್ರು ಯಾವ್ದು ಕಾಣವಲ್ದ. ಪ್ರಕಾಶ್ ಅವ್ರ ನಮಗ್ ಪಿನ್ ಹಾಕ್ಲಕ್ ಬರಲ್ರಿ, ಅದ ಏನೋ ಮಾಡ್ಲಕ್ ಬರಲ್ರಿ. ನಿಮ್ದು ಒಬ್ಬರದ ಫೋಟೋ ಕಾಣಾಗದ ಈಗ. ನಮ್ದ್ರ ಎಲ್ಲಾರ್ದು ಕಾಣುತ್ತೆ, ನಿಮ್ ಹಿಡ್ಕೊಂಡು ಕಾಣದ ಸರ್. ಎಲ್ಲರೂ 8 ಬಂದವ್ರಿ. 8 ಎಲ್ಲಾರ್ದು ಕಾಣ್ತದ್ರಿ. ಗುಂಡಪ್ ಸರ್ ಓಪನ್ ಅದ, ಅವ್ರದ್ದು ಫೇಸ್ ಕಾಣ್ತದ. ನಮ್ದು ಕಾಣ್ತದ, ಅವ್ರದ್ದು ಓಪನ್ ಆಯ್ತು. ನಂದ ಮಿಸ್ಟೇಕ್ ಆಯ್ತಾರ ಸರ್. ನನ್ನ ಲೆಫ್ಟ್ ಆಗ್ಬಿಡ್ತಾನ. ಎಲ್ಲಾರ್ದು ಮಂತ್ರ ಹೇಳ್ತೇನೆ ನೋಡ್ರಿ. ಮೃತ್ಯುರ್ ಪ್ರೋಕ್ತಾಂ ನಚಿಕೇತೋ ಅಸಲತ್ವ ವಿದ್ಯಾಂ ಏತಾಂ ಯೋಗ ವಿಧಿಂ ಚ ಕೃಷ್ಣಂ ಬ್ರಹ್ಮ ಪ್ರಾಪ್ತೋ ವಿರಜೋ ಅಭೂತ್ ವಿಮೃತ್ಯೋ ಅನ್ಯೋ ದೈವಂ ಯೋ ವಿದದಾತ್ಮನ್ಯೇವ. ಮೃತ್ಯುವು ಹೇಳಿದ ಈ ವಿದ್ಯೆಯನ್ನು, ಯೋಗದ ವಿಧಾನವೆಲ್ಲವನ್ನು ನಚಿಕೇತನು ಪಡೆದುಕೊಂಡು ಬ್ರಹ್ಮವನ್ನು ಹೊಂದಿದನು. ವಿರಜನಾದನು, ವಿಮೃತ್ಯನಾದನು. ಇನ್ನೊಬ್ಬನು ಯಾವನು ಅಧ್ಯಾತ್ಮವನ್ನೇ ಹೀಗೆ ತಿಳಿದುಕೊಳ್ಳುವನೋ ಅವನು ಕೂಡ ವಿಮೃತ್ಯವಾಗುವನು. ಇದು 18ನೇ ಮಂತ್ರ. ವಿಗತ ಮೃತ್ಯು ವಿಮೃತ್ಯು ಅಂತ ಸಂಸ್ಕೃತ ಶಬ್ದ. ಆ ಶಬ್ದಾರ್ಥಗಳನ್ನು ಹೇಳ್ತೇನೆ. 18ನೇ ಮಂತ್ರ. ನಚಿಕೇತ ನಚಿಕೇತ ಕಂಪ್ಲೀಟ್ಲಿ ಅಕ್ವೈರ್ಡ್, ಎಲ್ಲವನ್ನ ಪಡೆದ. ಏತಾಂ ವಿದ್ಯಾಂ, ಈ ಎಲ್ಲ ಆತ್ಮಜ್ಞಾನವನ್ನು ನಚಿಕೇತನು ಪಡೆದನು. ಚ ಯೋಗ ವಿಧಿ, ಆಸ್ ವೆಲ್ ಆಸ್ ದ ಮೆಥಡ್ ಆಫ್ ಯೋಗ, ಅದನ್ನ ಆ ವಿದ್ಯೆಯನ್ನ ಪ್ರಾಪ್ತ ಮಾಡಿಕೊಳ್ಳುವ ಯೋಗ ಅಂದ್ರೆ ಅದರ ಸಾಧನೆಯನ್ನು ಕೂಡ ತಿಳಿದನು. ಮೃತ್ಯು ಪ್ರೋಕ್ತಾಂ ವಿಚ್ ವಾಸ್ ಟಾಟ್ ಬೈ ಲಾರ್ಡ್ ಯಮ, ಯಮನಿಂದ ತಿಳಿಸಲ್ಪಟ್ಟಂತ ಈ ಜ್ಞಾನವನ್ನ ಯೋಗವನ್ನ ತಿಳಿದನು. ಅಥ ಹೀಗೆ ಬ್ರಹ್ಮ ಪ್ರಾಪ್ತ, ಹ್ಯಾವಿಂಗ್ ಅಟೇನ್ಡ್ ಬ್ರಹ್ಮನ್, ಅಮೃತ ವಿರಜ, ಅದು ಈ ಬಿಕೇಮ್ ಪ್ಯೂರ್, ಅಮ ಶುದ್ಧ ಆದ. ಯಾರು? ನಚಿಕೇತ ಶುದ್ಧ ಆದ ಮತ್ತು ಅಮರನಾದ. ಎನಿವನ್ ಎಲ್ಸ್, ಯಾರು ಈ ರೀತಿ ಅವನಂಗ ಅಭ್ಯಾಸ ಮಾಡ್ತೀರಿ, ದಸ್
ಹೂ ವಿಲ್ ನೋ ದ ಸೆಲ್ಫ್ ಅಟೇನ್ಸ್ ಬ್ರಹ್ಮನ್. ಈ ರೀತಿ ಬ್ರಹ್ಮನನ್ನ ಯಾರು ತಿಳಿತೀರಿ ಅವರು ಕೂಡ ಮುಕ್ತರೇ ಆಗುತ್ತಾರೆ ಅನ್ನುವಂಥದ್ದು ಶಬ್ದ ಆಗ್ತದೆ. ಇದರದ್ದು ಪೂರ್ಣ ಸಾರಾಂಶ ಏನೈತಿ ಅಂದ್ರೆ ಒಂದ್ ಪ್ಯಾರ ಐತಿ, ಓದ್ತೆ ನೋಡ್ರಿ. ದಿಸ್ ಇಸ್ ದ ಕನ್ಕ್ಲೂಷನ್ ಆಫ್ ದ ಉಪನಿಷತ್. ಇದು ಉಪನಿಷತ್ತಿನ ಏನು ಕೊನೆಯ ಭಾಗ. ಇಟ್ ಈಸ್ ಗ್ಲೋರಿಫೈಯಿಂಗ್ ನಚಿಕೇತ. ಇಲ್ಲಿ ನಚಿಕೇತನನ್ನ ವರ್ಣನೆ ಮಾಡಾಕತ್ತದ. ಹಿ ವಾಸ್ ಬ್ರಿಲಿಯಂಟ್ ಸ್ಟೂಡೆಂಟ್. ಅವ ಬಹಳ ಉತ್ತಮ ಅಧಿಕಾರಿ ಇದ್ದ ಅಂತ. ಹೂ ರಿಸೀವ್ಡ್ ದಿಸ್ ನಾಲೆಜ್ ಅಂಡ್ ಗಾಟ್ ಲಿಬರೇಟೆಡ್. ಅವ ಈ ಜ್ಞಾನವನ್ನು ಪಡೆದು ಮುಕ್ತನೇ ಆದ. ಇವನ್ ಬೈ ದ ಲಾರ್ಡ್ ಯಮ. ಮೃತ್ಯುವಿನಿಂದ ಪಡೆದಂತ ಜ್ಞಾನದಿಂದ ನಚಿಕೇತ ಮುಕ್ತನೇ ಆದ. Who also taught him ಯೋಗಾಭ್ಯಾಸ that is required for assimilation of the teaching. ನಿಧಿಧ್ಯಾಸನಂ. ಏನು ಯೋಗ ಬೇಕಾಗಿತ್ತು ನಿಧಿಧ್ಯಾಸನ, ಅದನ್ನು ಕೂಡ ಅವ ನಚಿಕೇತ ಕಲ್ತ. He became one with Brahman. ಅವ ಬ್ರಹ್ಮನೇ ಆದ. And therefore he became free from all impurities and mortality. ಆದ್ದರಿಂದ ಅವ ಪರಿಶುದ್ಧನಾದ ಮತ್ತು ಅಮರನಾದನು. ಎನಿ ಒನ್ ಎಲ್ಸ್ ರಿಸೀವಿಂಗ್ ದ ಸೇಮ್ ಇನ್ ದ ಸೇಮ್ ಮ್ಯಾನರ್. ಯಾರು ಇದೇ ರೀತಿ ಇದೇ ಜ್ಞಾನವನ್ನ ಪಡೆಯುತ್ತಾರೋ ನಚಿಕೇತನಂತೆ, ವಿಲ್ ಅಟೇನ್ ಬ್ರಹ್ಮನ್. ಅವರು ಕೂಡ ಬ್ರಹ್ಮನನ್ನು ಪಡೆಯುತ್ತಾರೆ. ಅಂಡ್ ಬಿಕಮ್ ಇಮ್ಮಾರ್ಟಲ್. ಅವರು ಕೂಡ ಅಮರರಾಗುತ್ತಾರೆ. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ರಿಲೇಟೆಡ್ ಟು ಕಾಸ್ಟ್, ಜೆಂಡರ್ ಆರ್ ಆಶ್ರಮ ಮೆನ್ಷನ್ಡ್ ಇನ್ ದಿ ಉಪನಿಷತ್. ಇದನ್ನ ಪಡೆಯಲಿಕ್ಕೆ ಇಂಥ ಜಾತಿಯವರು ಇರ್ಬೇಕು, ಅಥವಾ ಇಂಥ ಗಂಡು ಹೆಣ್ಣು ಇರ್ಬೇಕು, ಅಥವಾ ಇಂಥ ಆಶ್ರಮದವ್ರು ಇರ್ಬೇಕು, ಬ್ರಹ್ಮಚರ್ಯ ಆಶ್ರಮದವ್ರು ಇರ್ಬೇಕು, ಅಥವಾ ಸನ್ಯಾಸಿ ಆಶ್ರಮದ ಇರ್ಬೇಕು ಅಂತ ಏನೋ ನಿಯಮ ಇಲ್ಲ. ಸನ್ಯಾಸಿಗಳು ಅಷ್ಟಲ್ಲದ ಗೃಹಸ್ಥರು ಕೂಡ ಈ ಜ್ಞಾನಕ್ಕೆ ಅಧಿಕಾರಿಗಳ. ವಾನಪ್ರಸ್ಥರು ಈ ಜ್ಞಾನಕ್ಕೆ ಅಧಿಕಾರಿ. ಕೇವಲ ಬ್ರಹ್ಮಚಾರಿಗಳು ಈ ಜ್ಞಾನಕ್ಕೆ ಅಧಿಕಾರಿಗಳು. ಗಂಡು ಹೆಣ್ಣು ಅಂತ ಅನ್ನೋದನ್ನ ಯಾವ ಭೇದ ಇಲ್ಲದನ್ನ ಎಲ್ಲರೂ ಅಧಿಕಾರಿಗಳಾದಾಗ. ಯಾವ ಜಾತಿ ಅನ್ನುವುದಕ್ಕಿಲ್ಲ, ಬ್ರಾಹ್ಮಣರ ಬೇಕು ಅಂತ ಇಲ್ಲ. ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲ ಜಾತಿಯವರಿಗೆ ಈ ವಿದ್ಯೆಯನ್ನು ಪಡೆಯಲಿಕ್ಕೆ ಅರ್ಹತೆ ಇದೆ. ಸಚ್ ಎ ಪರ್ಸನ್ ವಿಲ್ ಬಿ ಫ್ರೀ ಫ್ರಮ್ ಪಾಪ ಆಸ್ ವೆಲ್ ಆಸ್ ಪುಣ್ಯ. ಇಂಥ ಯಾವ ಜ್ಞಾನವನ್ನ ಪಡಿತಾನ ಅವ ಪಾಪದಿಂದಲೂ ಮುಕ್ತನಾಗ್ತಾನ, ಪುಣ್ಯದಿಂದಲೂ ಮುಕ್ತನಾಗ್ತಾನ. ಒನ್ಸ್ ಕರ್ಮ ಈಸ್ ನಾಟ್ ದೇರ್ ಇಸ್ ನೋ ರಿಬರ್ತ್. ಯಾವಾಗ ಕರ್ಮನ ಇಲ್ಲ ಅಂತಂದಾಗ ಅವಾಗ ಮತ್ತೆ ಪುನಃ ಹುಟ್ಟನ್ನೋದಿಲ್ಲ. ಅಂಡ್ ವಿತೌಟ್ ಬರ್ತ್ ದೇರ್ ಇಸ್ ನೋ ಡೆತ್. ಯಾವಾಗ ಹುಟ್ಟಿಲ್ಲ ಅಂದ್ರೆ ಅವಾಗ ಸಾವು ಇಲ್ಲ. Therefore, whoever studies ಕಠೋಪನಿಷತ್ will be liberated here and now. ಯಾರು ಯಥಾರ್ಥವಾಗಿ ಕಠೋಪನಿಷತ್ತನ್ನ ಅಭ್ಯಾಸ ಮಾಡ್ತಾರೆ, ಅದರಲ್ಲಿ ಹೇಳಿದ ಪ್ರತಿಯೊಂದು ಮಾತನ್ನ ಯಥಾರ್ಥವಾಗಿ ತಿಳಿತಾರೆ, ಅವರಿಗೆ ಈ ತಿಳಿಯುವ ಕ್ಷಣದಲ್ಲಿಯೇ ಅವರು ಮುಕ್ತರಾಗುತ್ತಾರೆ. ಇಲ್ಲಿಯೇ ಮುಕ್ತರಾಗುತ್ತಾರೆ ಅಂದ್ರೆ ಶರೀರಧಾರಿ ಇದ್ದಾಗ ಅವರು ಮುಕ್ತರಾಗ್ತಾರೆ. ದಿಸ್ ಈಸ್ ದಿ ಫಲಶ್ರುತಿ ಗಿವನ್ ಬೈ ಉಪನಿಷತ್. ಇದು ಫಲಶ್ರುತಿ ಅದ. ಆದ್ರಿಂದ ಇದರಲ್ಲಿ ಯಾರು ನಮಗ ಜ್ಞಾನ ಆತು ಅಂತ ತಿಳಿದಿರಿ ಅವರು ಮುಕ್ತರದಿರಿ. ಯಾರು ಇನ್ನು ನಮಗ್ ಜ್ಞಾನ ಆಗಿಲ್ಲ ಅಂತ ಸಂಶಯ ಅದಿರಿ, ಅದಕ್ಕೆ ಅವ್ರು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಮುಂದಿನ ಜನ್ಮ ಮನುಷ್ಯ ಜನ್ಮನ ಬರ್ತದೆ, ಅದರಲ್ಲಿ ಪ್ರಯತ್ನ ಮಾಡೋಣ. ಮಾತಿಗೆ ಮುಂದಿನ ಉಪನಿಷತ್ತು ಕೈವಲ್ಯ ಉಪನಿಷತ್ತು ನಾಳಿಂದ ಪ್ರಾರಂಭ ಮಾಡೋಣ. ಇದು ತಿಳಿಲಾರ್ದವ್ರಿಗೆ ಕೈವಲ್ಯ ಉಪನಿಷತ್ತನ್ನು ತಿಳಿದಿದ್ದೇನೆ ನೋಡೋಣ ಅನ್ನುವನಿಗೆ ಇವತ್ತಿನ ಈ ವಾಕೃತಿ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಈಗ ಇನ್ನೊಮ್ಮೆ ಶಾಂತಿ ಪಾಠವನ್ನ ಹೇಳಿ